This call is now taking notes. गुरु ब्रह्मा गुरुर्विष्णु गुरुर्देवो महेश्वरः गुरुर् साक्षात् परब्रह्म तस्मै श्री गुरुवे नमः। ಗುರುವಾರ ಸಂಜೆ ಬಂತು ಅಂತಂದ್ರೆ ಗುರುಗಳು ಎಷ್ಟೊತ್ತಿಗೆ ಬರ್ತಾರೆ? ಯಾವಾಗ ಸಮರ್ಥ ರಾಮದಾಸರ ಒಂದು ಕೃತಿಯಾದಂತ ಮನಾಚ ಶ್ಲೋಕವನ್ನ ಹೇಳಿ ಅದನ್ನ ನಮ್ಮ ಮನ ಮುಟ್ಟುವ ಹಾಗೆ ತಿಳಿಸ್ತಾರೆ. ಅಂತಹ ಮತ್ತೊಂದು ಶುಭ ದಿನ ಬಂದಿದೆ. ಅಂತಹ ಶುಭವಾರ ಗುರುವಾರ. ಹಾಗಾಗಿ ಶ್ರೀಮಾತ್ರೆ ಸತ್ಸಂಗದ ಎಲ್ಲರ ಪರವಾಗಿಯೂ ನಮ್ಮ ಗುರುಗಳಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳೊಂದಿಗೆ ಅವರು ನಮ್ಮ ಮನಾಚ್ ಬೋಧದ ಶ್ಲೋಕವನ್ನ ನಮಗೆ ತಿಳಿಸ್ಬೇಕು ಅಂತ ಹೇಳ್ತಾ, ನಮ್ಮ ಎಲ್ಲರ ಸದ್ಗುರುಗಳಾದ ಸಮರ್ಥ ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡುತ್ತಾ, ನಮ್ಮ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರಲ್ಲಿಯೂ ಸಹ ದೀರ್ಘದಂಡ ಪ್ರಣಾಮವನ್ನು ಮಾಡುತ್ತಾ, ಅವರಿಬ್ಬರಲ್ಲೂ ಎಂದು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಡ್ತಾ ಇದ್ದೀವಿ. ತಮ್ಮೆಲ್ಲ ಶಕ್ತಿಯನ್ನ ನಮ್ಮ ಶ್ರೀ ಶಂಕರರಾವ್ ಅನಂತಪುರ್ ಗುರುಗಳಾದ ಅವರಿಗೆ ಎಲ್ಲವನ್ನು ಕೊಟ್ಟು ಸಮರ್ಥ ರಾಮದಾಸರು ರಚಿಸಿದ ಆ ಮನಾಚ ಬೋಧದ ಶ್ಲೋಕವನ್ನ ನಮ್ಮೆಲ್ಲರಿಗೂ ಸವೀಳಿಸಬೇಕು ಅಂತ ಹೇಳಿ ಅವರನ್ನ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ತಮ್ಮ ಸತ್ಸಂಗವನ್ನು ಶುರು ಮಾಡ್ಲಿಕ್ಕೆ ಕೇಳ್ಕೊಳ್ತಾ ಇದ್ದೆ. ಜೈ ಗುರುದತ್. राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरुर्विष्णु गुरुर्देवो महेश्वर गुरुर् साक्षात् परब्रह्म तस्मै श्री गुरुवे नमः। गुरुर् साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। सुखासारिके पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिका मान्य ऐसा नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಶುಕಮುನೀತ ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. पुंडलीक वरदे हरविठ्ठल पार्वती पतेश्वर महादेव राजाधिराज सद्गुरुनाथ महाराज की जय। श्री गुरुदेव दत्त। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। पतित पावन सीताराम पतित पावन सीताराम पतित पावन सीताराम
पतित पावन सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम सुंदर माधव मेघ श्याम जानकी जीवन राम राम सुंदर माधव मेघ श्याम जानकी जीवन राम राम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम राम 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 सीताराम राम 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 सीताराम राम 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 सीताराम राम राम शिवाय नमो शिवाय नमो शिव 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 हराय नमो शिव 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 हराय नमो साम शिव ओम शिव साम शिव ओम शिव साम शिव ओम शिव साम शिव ओम शिव सांब हर हर महादेव। राजाधिराज सद्गुरुनाथ महाराज की जय। श्री गुरुदेव दत्त। ಶ್ರೀರಾಮ್ ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ಜೀವಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಚಿದಂಬರೇಶ್ವರ ಮಹಾರಾಜರ ದಿವ್ಯಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಶಿವಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಾರವಿಂದಗಳಿಗೆ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ನದ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು ಕಾರಣಕರ್ತರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ತಾಯಿಯಂದರಿಗೆ ಹಿರಿಯರಿಗೆ ಗುರು ಹಿರಿಯರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನೀವುಗಳೆಲ್ಲ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ಪರಮ ಕೃಪೆಯಿಂದ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಪರಮ ಕೃಪೆಯಿಂದ ಹಾಗೂ ಶ್ರೀ ಸದ್ಗುರು ಸಮರ್ಥ ಚಂದ್ರಕುಮಾರ್ ಗುರು ಮಹಾರಾಜರ ಪರಮ ಕೃಪೆಯಿಂದ ಮಹಾಸ್ವಾಮಿಯ ಪರಮ ಕೃಪೆಯಿಂದ ಮತ್ತೊಮ್ಮೆ ನಾವು ಏನಪ್ಪಾ ಅಂದ್ರೆ ಸಮರ್ಥರ ಮನೋಬೋಧದ ಶ್ಲೋಕಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಕುಳಿತದ್ದಾಗ್ಯದ. ಇದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಒಂದೊಂದು ಸತ್ಸಂಗದೊಳಗೆ ನಮಗೆ ಶ್ರವಣ ಮಾಡುವಂತಹ ಭಾಗ್ಯ ಒದಗಿಸಿಕೊಟ್ಟಾರಲ್ಲ, ಆ ಸದ್ಗುರುಗಳಿಗೆ ನಾವು ಎಷ್ಟೊಂದು ಋಣಿಯಾದರೂ ಸಹಿತ ಕಡಿಮೆನೇ ಅದಂತಾರೆ. ಯಾಕಂದ್ರೆ ಸತ್ಸಂಗದಾಗ ಸಿಗುವಂಥದ್ದು, ಸತ್ಸಂಗ ನಮಗೆ ಸಿಗೋದು ಅಥವಾ ಸತ್ಸಂಗದಾಗ ಕೂಡೋದು, ಸತ್ಸಂಗದಾಗ ಶ್ರವಣ ಮಾಡೋದು, ಇವೆಲ್ಲ ಭಾಗ್ಯಗಳು ಸಿಗಬೇಕಾದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ಆ ಗುರುವಿನ ಒಂದು ಕೃಪಾ ಬೇಕಾಗ್ತದೆ ಅಂತ. ಸದ್ಗುರುಗಳು ಅದಕ್ಕೆ ಪರ್ಮಿಷನ್ ಕೊಡ್ಲಾರ್ದ್ರೆ ನಮಗೆ ಕೂಡ್ಲಿಕ್ಕೆ ಆಗುವುದಿಲ್ಲ. ನಿಮಗೆ ಇದ್ರ ಬಗ್ಗೆ ಒಂದು ರಾಮದಾಸ್ ಮಹಾರಾಜರ ಒಂದು ಕಾಲದ ಒಂದು ಘಟನಾ ಹೇಳ್ತೀನಿ, ನೀವು ಕೇಳಿರಬೇಕು. ವಾಮನ ಪಂಡಿತರ ಬಗ್ಗೆ ನೀವು ಕೇಳಿವಲ್ಲಕ ಇನ್ನೊಮ್ಮೆ ನಾ ಮತ್ತಿದು ಮಾಡ್ತೀನಿ. ಯಾಕಂದ್ರೆ ವಾಮನ ಪಂಡಿತರು ಅಂತೇಳಿ ಒಬ್ಬರು ಸಮರ್ಥರ ಭಕ್ತರಾಗಿ ಹೋದರು. ಅವರು ಮೊದಲ ಕಾಶಿಯೊಳಗೆ ದೊಡ್ಡ ಪಂಡಿತರು. ಆವಾಗ ಕಾಶಿಯೊಳಗೆ ಹೋಗಿ ಪಾಂಡಿತ್ಯವನ್ನು ಗಳಿಸಿದ ಮೇಲೆ ಆ ಪಾಂಡಿತ್ಯವನ್ನು ಜಗತ್ ಕಲ್ಯಾಣಕ್ಕೆ ಉಪಯೋಗ ಮಾಡೋಕ್ಕಿಂತ ಆಗಿನ ಒಂದು ಪರಿಸ್ಥಿತಿ ಹೆಂಗಿತ್ತಂದ್ರೆ ತಮ್ಮ ಪಾಂಡಿತ್ಯವನ್ನು ಮತ್ತೊಬ್ಬರ ಎದುರಿಗೆ
ಅದನ್ನ ಏನಪ್ಪಾ ಅಂದ್ರೆ ವಾದ ಮಾಡಿ ಅದರೊಳಗೆ ಗೆದ್ದು ಆಮೇಲೆ ಇದ್ರ ಪತ್ರ ತಗೊಂಡು ಇವೆಲ್ಲ ಇದೊಂದು ಪದ್ಧತಿ ಇರ್ತಿತ್ತು ಅನ್ನೋಕ್ಕಿಂತ ಕೆಲವೊಬ್ಬರಿಗೆ ಇದು ಅಂತರಂಗದೊಳಗೆ. ಈಗ ನೋಡ್ರಿ, ಕೆಲವೊಬ್ಬರಿಗೆ ಏನೇನೋ ಭಾಳ ತಿಳ್ಕೊಂಡು ಅಂದ ಕೂಡಲೇ ಯಾರ ನನ್ನ ಪ್ರಶ್ನೆ ಕೇಳಿ ಅವ್ರಿಗೆ ಉತ್ತರ ಹೇಳಿ ಅನ್ನುವಂಥದ್ದು ಒಳಗೆ ಅಂದ್ರೇನು ಪಾಂಡಿತ್ಯದ ಸೂಕ್ಷ್ಮ ಅಹಂ ಇತ್ತು ಅಂದ್ರೆ ಅದಾಗ್ತದೆ. ಇನ್ನು ಮತ್ತೆ ಏನೇ ತಿಳ್ಕೊಂಡ್ರು ಸಹಿತದು ಶುದ್ಧ ಜ್ಞಾನ ಅಥವಾ ಬ್ರಹ್ಮಜ್ಞಾನ ತಿಳ್ಕೋ ತನಕ ಏನ್ ತಿಳ್ಕೊಂಡ್ರು ಅದು ಅಲ್ಪ ಅನ್ನುವಂಥದ್ದು ಯಾರಿಗೆ ಗೊತ್ತಿರ್ತದಲ್ಲ ಅವ್ರು ಭಾಳ ತಲೆ ಕೆಡಿಸ್ಕೊಳಿಕ್ ಹೋಗುದಿಲ್ಲ. ತಿಳ್ಕೋಬೇಕು, ತಿಳ್ಕೊಂಡು ಜಗತ್ ಕಲ್ಯಾಣಕ್ಕೆ ಎಲ್ಲೆಲ್ಲಿ ಸಂಶಯೋಗ ಬಂದ ಅವ್ರ ಸಂಶಯಗಳ ನಿವಾರಣೆ ಮಾಡ್ಕೊತ ಹೋಗ್ಬೇಕು ಅನ್ನುವಂಥದ್ದು ಅವ್ದು ಇರ್ತದೆ. ಅಂಥದ್ದವ್ರು ಕಾಶಿ ಪಂಡಿತರು ಅವ್ರು ಏನ್ ಮಾಡಿದ್ರು, ವಾಮನ ಪಂಡಿತರು ಹಿಂಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ವಾದ ಮಾಡಿ 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 ಕಡಿಕ ಅದೇ ಒಂದು ಅಹಂಕಾರದಾಗ ಬಂದು ಆಳಂದಿ ಒಳಗೆ ಇರ್ತಿದ್ರು ಅವರು. ಅವ್ರ ಮನೆಯವರು ನೀರಾಬಾಯಿ ಅನ್ನುತ್ತಿದ್ದಾರೆ. ಅವರಿಬ್ರು ಏನಪ್ಪಾ ಅಂದ್ರೆ ಅಲ್ಲಿ ಇದ್ರಾಗಿದ್ರು ಆಳಂದಿ ಒಳಗೆ. ಒಂದ್ ದಿವ್ಸ ಏನಾಗಿತ್ತಂದ್ರ ಒಂದು ದೊಡ್ಡ ಈ ಒಂದು ಆಲದ ಮರದ ಕೊಂಬೆ ಮೇಲೆ 2 ಬ್ರಹ್ಮ ರಾಕ್ಷಸಗಳು ಕೂತಿದ್ವು ಅಂತ. ಬ್ರಹ್ಮ ರಾಕ್ಷಸ ಕೂತಿದ್ದು, 3ನೇ ಬ್ರಹ್ಮ ರಾಕ್ಷಸ ಅಲ್ಲಿ ಕೂಡ್ಲಿಕ್ಕೆ ಬಂತು. ಆದ್ರೆ ಮುಂದಿನ ಟುಂಗಿ ಮೇಲೆ ಕೂಡ್ಲಿಕ್ಕೆ ಬಂತು. ಆದ್ರೂ ಸಹಿತ ಅವ್ರದ್ದು ಅವು ರಾಕ್ಷಸಗಳೊಂದು ಅಲ್ಲಿ ಕೂಡಬೇಡ ಅಂದು. ಅವು ಅಲ್ಲಿ ಇಲ್ಯಾಕೆ ಕೂಡಬಾರ್ದು ನೀವು, ಇದು ಈ ಖಾಲಿನೇ ಅದಲ್ಲ ಟೊಂಗಿ ಅಂತ. ಅದು ಹೊಸ ಬಂದದ್ದು ರಾಕ್ಷಸ. ಅವಾಗ ಇವು 2 ರಾಕ್ಷಸಗಳು ನೋಡ್ರಿ ಆಗಿಂದಾಗ ಅದನ್ನ ಆ ಗಿಡನ ಇವ್ರು ಕಬ್ಜಾ ಮಾಡ್ಕೊಂಡು ಬಿಟ್ಟಂಗ್ ಮಾಡಿದ್ದು ಅವು. ಏನು ಅವಾಗ ಒಂದು ಕೂಡಬೇಡ ಅಂದ್ರೆ ಕೂಡಬೇಡ, ಅಲ್ಲಿ ಕೂಡ್ಲಿಕ್ಕೆ ಯಾರಿಗೂ ಅಲ್ಲ ಕೊಡುದಿಲ್ಲ ನಾವೊಂದು. ಯಾಕ ಅಂತ ಕೇಳ್ತದ ಹೊಸ ಬ್ರಹ್ಮ ರಾಕ್ಷಸ. ಅವಾಗ ಅದಂತೂ ಇಲ್ಲಿ ವಾಮನ ಪಂಡಿತರು ಬಂದು ಕೂಡವ್ರಿದ್ದಾರಂತ. ಆ ಟೊಂಗಿ ಮೇಲೆ ವಾಮನ ಪಂಡಿತರು ಬಂದು ಕೂಡವ್ರಿದ್ದಾರ. ಅದಕ್ಕೆ ಅದು ಅವ್ರ ಜಾಗ ಅದ, ಇಲ್ಲಿ ಯಾರಿಗೂ ಕೂಡ್ಲಿಕ್ಕೆ ಪರ್ಮಿಷನ್ ಕೊಡುದಿಲ್ಲ. ನಾ ಮೊದಲಿದ್ದ ಗಿಡ ಏನಿತ್ತು ಭಯಂಕರ ಹಳಿದಾಗ್ಯದ, ಯಾವಾಗ ಬೀಳ್ತದ ಗೊತ್ತಿಲ್ಲ. ಅದಕ್ಕಂತ ನಮ್ಗೆ ಕೂಡ್ಲಿಕ್ಕೆ ಪರ್ಮಿಷನ್ ಕೊಡ್ರಿ ಅಂದ್ರೆ ನಾವು ಪರ್ಮಿಷನ್ ಕೊಡುದಿಲ್ಲ, ಬೇಕಾದ್ರೆ ಹೋಗಿ ವಾಮನ ಪಂಡಿತರ ಕೈಲಿ ಕೇಳ್ಕೊಂಡ ಅವ್ರ ಪರ್ಮಿಷನ್ ಕೊಟ್ರೆ ಕೂಡ್ರಿ ಅಂತ. ಅಂದ ಕೂಡಲೇ ಅವ್ರು ಎಲ್ಲಿ ಇರ್ತಾರಂದ್ರೆ ಇಲ್ಲೇ ಆಳಂದಿ ಒಳಗೆ ಇರ್ತಾರ. ಅಂದ ಕೂಡಲೇ ಆ ಬ್ರಹ್ಮ ರಾಕ್ಷಸ ಬ್ರಾಹ್ಮಣರ ವೇಷ ಹಾಕೊಂಡು ಹೋತು. ಬ್ರಹ್ಮ ರಾಕ್ಷಸಗಳು ನಾನಾ ಬೇಕಾದ ವೇಷಗಳ ಇದು ಮಾಡ್ಕೋತಿದ್ರು ಅವರು. ಅಲ್ಲಿ ಹೋಗಿ ಬ್ರಾಹ್ಮಣರ ವೇಷ ಹಾಕೊಂಡು ಹೋಗೋದಕ್ಕೆ ಅವ್ರು ನೀರಾಬಾಯಿ ಮತ್ತು ವಾಮನ ಪಂಡಿತರು ಸ್ನಾನ ಮಾಡಿ ನದಿಯಿಂದ ಮ್ಯಾಲ ಬರ್ತಿದ್ರು. ಆವಾಗ ಈ ರಾಕ್ಷಸ ಹೋಗಿ ಏನು ಬ್ರಾಹ್ಮಣ ಏನಂದು ಸಾಷ್ಟಾಂಗ ನಮಸ್ಕಾರ ಹಾಕಿರು. ಯಾರಪ್ಪ ನೀನು, ಯಾಕೆ ಏನು ನಮಸ್ಕಾರ ಹಾಕೋದು? ಇಲ್ಲ ನನಗೇನೂ ಇಲ್ರಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕು ಅಂತ. ಏನು ಸಹಾಯ? ನಮ್ಮಿಂದ ಏನು ಸಹಾಯ ಆಗ್ಬೇಕಂತ? ಏನಿಲ್ಲ, ನೀವು ಬರೋ ತನಕ ನಿಮ್ಮ ಜಾಗದಾಗ ಕೂಡ್ಲಿಕ್ಕೆ ನಮ್ಗೆ ಪರ್ಮಿಷನ್ ಕೊಡ್ರಿ. ವಾಮನ ಪಂಡಿತರು ಅಂದ್ರು, ಏನು ಜಾಗನೋ ನನಗೇನು ತಿಳಿಯವಲ್ತಲ್ಲ, ಯಾವ ಜಾಗ ಏನು ಎಲ್ಲಿ ಕೂಡುದು, ನಾ ಯಾಕೆ ಪರ್ಮಿಷನ್ ಕೊಡಬೇಕು? ಇಲ್ರಿ, ಆ ಗಿಡ ಟೊಂಗಿ ಅದಲ್ಲ, ಆ ಟೊಂಗಿ ಮೇಲೆ ಕೂಡ್ಬೇಕಂದ್ರೆ ಅಲ್ಲಿ ಕೂಡಿಸ್ಕೊಡಲ್ಲ 2 ಬ್ರಹ್ಮ ರಾಕ್ಷಸಗಳು. ಅದಕ್ಕೆ ನಿನ್ನ ಪರ್ಮಿಷನ್ ತಗೊಂಡು ಬಾ ಅಂದಾರ, ಅದಕ್ಕೆ ಬಂದೆವು ಅಂತ ಕೇಳ್ಕೊಂಡು ಕೂಡಲೇ ಅವು ಗಾಬರಿ ಆಗಿಬಿಟ್ರು. ಮತ್ತು ಅಲ್ಲಿ ಯಾರು ನಾ ಕೂಡ್ತಂದ್ರೆ ನಾನು ಬ್ರಹ್ಮ ರಾಕ್ಷಸ ಹಾಗೆ ಕೂಡ ಒಂದಂಗೆ ಆತ್ಲ ಅಂದ ಕೂಡಲೇ ಹೌದ್ರಿ, ಮತ್ತು ಅದು ಹಂಗೆ ಅದ ರೀ ಅಂತ. ಮತ್ತು ನೀ ಯಾರು? ನಾನು ಬ್ರಾಹ್ಮ ರಾಕ್ಷಸನೇ ಅಂತದ. ಸುಮ್ಮನೆ ಮುಂದೆ ವೇಷ ಬದಲು ಮಾಡ್ಕೊಂಡು ಬಂದೀನಿ, ನಾ ಕೂಡಿಸ್ಕೊಡಲ್ರು, ಮತ್ತು ನಿಮ್ಮ ಜಾಗ ಅದ, ನೀವು ಬರೋ ತನಕ ನಾ ಕೂಡ್ತೇನೆ ರೀ ಅದು. ಅವಾಗ ವಾಮನ ಪಂಡಿತಂದ ಇಷ್ಟೆಲ್ಲಾರ ಪಾಂಡಿತ್ಯವನ್ನು ಗಳಿಸಿ ಕಡಿಕೆ ನನ್ನ ಸ್ಥಿತಿ ಅಂದ್ರೆ ಬ್ರಹ್ಮ ರಾಕ್ಷಸ ಆಗುದೇ ಅದ ಅಂದಂಗ ಆತ್ಲ. ಅವಾಗ ಅಂದ್ರೆ ಅವ್ರು ಆ ಬ್ರಹ್ಮ ರಾಕ್ಷಸ ಅಂತಾರ ಅವ್ರು ವಾಮನ ಪಂಡಿತರು, ನೀ ಕಾಯಂ ಕೂಡಲಿ ಏನ ಖರೆ ಈ ಬ್ರಹ್ಮ ರಾಕ್ಷಸಿ ಯೋನಿ ಒಳಗನ ಮುಂದಿನ ಇದ್ರಾಗ ಬರ್ಲಾರ್ದಂಗ ಏನ್ರಿ ಉಪಾಯ ಇದ್ರೆ ಹೇಳ. ಅವಾಗ ಅದು ಬ್ರಹ್ಮ ರಾಕ್ಷಸ ಅಂತೂ ಉಪಾಯ ಹೇಳ್ತಾನೆ ಖರೆ, ಆದರೂ ಸಹಿತ ಭಾಳ ಕಠಿಣ ಅದ ರೀ ಅಂತ. ಏನರೇ ಹೇಳೋದು ಇದು ತಪ್ಪೋದಲ್ಲ ಯೋನಿ, ಆದರೂ ಸಹಿತ ನೀವು ಕೇಳ್ತೀರಂದ್ರೆ ಹೇಳ್ತೀನಿ. ಚಲೋ ದೊಡ್ಡ ಸಾಧು ಸಂತರು ಸದ್ಗುರುಗಳು ಇವ್ರಿಗೆ ನೀವು ಶರಣಾಗತರಾದ್ರಿ ಅಂದ್ರೆ ಅವ್ರು ಮನಸ್ಸು ಮಾಡಿದ್ರೆ ಮಾತ್ರ ನಿಮ್ಮನ್ನ ಇದರಿಂದ ಪಾರು ಮಾಡಬಹುದು. ಅಂದ ಕೂಡಲೇ ಆ ಪಾಂಡಿತ್ಯದ ಗದ್ದಲಾಗಿ ಹೆಂಗಾಗಿತ್ತಂದ್ರ ಆಳಂದಿ ದೇವಕ್ಕೆ ಏನು ಭಾಳ ಪರಕ್ಕಿಲ್ಲ, ನಡು ಒಂದು 10-12 ಮೈಲ್ ಪರಿಕದ ಇಷ್ಟೇ ಅದ. ಇವು ಬ್ರಹ್ಮ ರಾಕ್ಷಸ ಅಂತೂ ಇಲ್ಲೇ ದೇವದೊಳಗೆ ತುಕಾರಾಮ್ ಮಹಾರಾಜರಿದ್ದಾರೆ, ಅವ್ರಿಗೆ ಶರಣ ಹೋಗ್ರಿ ಅಂತ. ಯಾರಿದ್ದಾರೆ ಇಲ್ಲ ಅಂಥವ್ರು ಅಂತ ಕೇಳಿದ ಕೂಡಲೇ ತುಕಾರಾಮ್ ಮಹಾರಾಜರು ಎಲ್ಲಿರ್ತಾರ? ಅದು ದೇವದೊಳಗೆ ಇರ್ತಾರ.
ಅಂದ್ಕೂಡ್ಲೆ ಅಡ್ರಾಸ್ ಇಬ್ರು ಗಂಡ ಹೆಂಡತಿ ತುಕಾರಾಮ್ ಮಹಾರಾಜ್ರ ಅಂತಲ್ಲಿ ಬರ್ತಾರ. ಬಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರ. ಅಯ್ಯೋ ನೀವ್ಯಾಕೆ ನಮಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಿರಿಪ್ಪ, ನೀವೆಲ್ಲ ಉಚ್ಚ ಕುಲ್ದವ್ರು, ನಾವು ಸಣ್ಣ ಕುಲ್ದವ್ರು, ನಮಗೆ ನಮಸ್ಕಾರ ಹಾಕ್ಬಾರ್ದು, ಏನು ಹೇಳ್ರಿ ನಮ್ಮ ಸೇವಾ ಏನ್ರಿ ಇದ್ರ ಅಂದ್ಕೂಡ್ಲೆ ಏನಿಲ್ಲ ನಮಗೆ ಅನುಗ್ರಹ ಮಾಡಿ ನಮ್ಮನ್ನ ಶಿಷ್ಯರನ್ನು ಮಾಡ್ಕೋರಿ, ನಮ್ಮನ್ನ ಈ ಒಂದು ಸಂಕಟದಿಂದ ಪಾರು ಮಾಡ್ರಿ ಅಂದ್ಕೂಡ್ಲೆ ಅವರಂದ್ರು ನಾನು ಕೆಳಗಿನ ಜಾತಿ ಅವ ಇದ್ದೀನಿ, ನೀವು ಬ್ರಾಹ್ಮಣರು ಅಂದ್ರೆ ಭೂದೇವತೆಗಳು, ನಿಮಗ್ ಉಪದೇಶ ಕೊಡುದು ನನ್ ಕೋತಲ್ಲ, ಅಥವಾ ನಾ ಕೊಡ್ಲಿಕ್ಕೂ ಹೋಗ್ಬಾರ್ದು, ಕೊಡಬಾರ್ದು, ಹಂಗದ ಧರ್ಮ ಹೇಳ್ತದ. ಅದಕ್ಕೆ ನೀವು ಇಲ್ಲೇ ಸಮರ್ಥ ರಾಮದಾಸ್ ಮಹಾರಾಜರಿದ್ದಾರ, ಅಲ್ಲಿ ಹೋಗಿ ಅವರಿಂದ ಉಪದೇಶ ತಗೋರಿ, ಅವ್ರು ನಿಮ್ ಗುರುಗಳಾಗವ್ರ ಅಂದ್ಕೂಲೆ ಇಬ್ರು ಕೂಡ ಸಮರ್ಥ ರಾಮದಾಸ್ ಮಹಾರಾಜರಂತಲ್ಲಿ ಹೋಗ್ತಾರ. ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರ. ಅವ್ರು ಸಮರ್ಥರಂತರು ತ್ರಿಕಾಲ ಜ್ಞಾನಿಗಳು. ಯಾಕೋ ವಾಮನ ಅಂತಂದ್ರು. ಯಾಕೆ ಬಂದ್ರಿ ಇಲ್ಲಿ ಅಂತ ಕೇಳ್ತಾರ. ಇಲ್ಲ ನಿಮ್ಮ ಇದ್ರಾಗ ನಮಗೆ ನಿಮ್ಮ ಸತ್ಸಂಗದಾಗ ಕೂಡ್ಲಿಕ್ಕೆ ಪರ್ಮಿಷನ್ ಕೊಡ್ರಿ ಅಂತ. ಸಮರ್ಥರಂತಾರ ಸತ್ಸಂಗದಾಗ ಕೂಡ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಅದೇನು ಪುಕ್ಕಟ್ಟು ಬಿದ್ದದ ಅಂತ ಕೇಳ್ತಾರ ಅವರು. ಸತ್ಸಂಗದಾಗ ಕೂಡುದಂದ್ರೆ ಏನಂತ ತಿಳ್ಕೊಂಡಿನಿ ಅಂತದ. ಯಾಕ್ರಿ ಮತ್ ನನಗೆ ಕೂಡ್ಲಿಕ್ಕೆ ಕಲಾವಿಲ್ಲನು, ನಿನಗೆ ಕೆಟ್ಟ ಅಹಂಕಾರ ಸೇರ್ಕೊಂಡು ಕೂಡ್ತದ ವಾಮನ ಅಂತಂದ್ರು ಅವರು. ಪಾಂಡಿತ್ಯದ ಅಹಂಕಾರ ಸೇರ್ಕೊಂಡು ಕೂತದ, ಒಳಗ ನಿನ್ನ ಹೃದಯ ಎಲ್ಲ ಮಲಿನ ಆಗಿಬಿಟ್ಟದ. ಇದು ಸ್ವಚ್ಛ ಆಗ್ಲಿಕ್ಕೆ ಮೊದಲು ನೀನು ಕೇದಾರದ ಇದ್ರಾಗ ಹೋಗಿ, ಏನೋ ಬದರಿ ಒಳಗೆ ಹೋಗಿ ನೀವು ಇಬ್ರು ಗಂಡ ಹೆಂಡತಿ 12 ವರ್ಷ ಸೇವಾ ಮಾಡ್ರಿ ಅಂತ ಹೇಳಿದ. ಅಂದು ಕೂಡ್ಲೆ ಮತ್ತಿನ ಆಜ್ಞೆ ಅಂತೇಳಿ ಹೋದ್ರಿ ಇಬ್ರು. 12 ವರ್ಷ ಬದರಿ ಒಳಗೆ ಸೇವಾ ಮಾಡ್ತಾರ. 12 ವರ್ಷ ಆದ್ರೂ ಸಹಿತ ಅಲ್ಲೇನು ಬದರಿಗೆ ನಾಥನ ದರ್ಶನ ಆಗುದಿಲ್ಲ, ಏನು ಸಮಾಧಾನನೂ ಆಗುದಿಲ್ಲ. ಇನ್ನ ಇಬ್ರು ಗಂಡ ಹೆಂಡತಿ ಮಾತಾಡ್ತಾರ, ನಮಗೇನು ಇದರಿಂದ ಏನೂ ಆಗ್ಲಿಲ್ಲ, ಇಲ್ಲೇ ಗುಡದಿಂದ ಹಾರ್ಕೊಂಡು ನಾವು ಜೀವ ಕೊಟ್ಬಿಡ್. ಇನ್ನು ಹಾರ್ಕೋಬೇಕನ್ನೋದ್ರಾಗೆ ಅವು ಬದ್ರಿನಾರಾಯಣ ಇದು ಆಗಿ ಏನ್ ಹೇಳ್ತಾನ, ನೀವು ಇಲ್ಲ ನೀವು ಹೋಗಿ ಸಮರ್ಥರಂತೇಳಿ ಮತ್ತೊಮ್ಮೆ ಭೇಟಿ ಆಗ್ರಿ ಅಂತ ಕೇಳ್ತಾರ. ಹೋಗಿ ಕೇಳ್ತಾರ, ಹಿಂಗ್ ಕೊಟ್ಟು ಕೇಳಿಸ್ತಾರ. ಕೇಳಿಸ್ಕೂಳೆ ಅವ್ರಂದ್ರು ಸಮರ್ಥರಂತಾರ, ಇನ್ನು 12 ವರ್ಷ ಶ್ರೀಶೈಲದಾಗ ಹೋಗಿ ಸೇವೆ ಮಾಡ್ರಿ ನೀವು. ಇನ್ನು 12 ವರ್ಷ 12 ವರ್ಷ ಹೋಗಿ ಶ್ರೀಶೈಲದಾಗ ಸೇವೆ ಮಾಡ್ತಾರೆ. ಯಾಕೆ ನಾ ಈ ಕತಿ ಹೇಳಿಕತ್ನಂದ್ರೆ, ಕತಿ ಅನ್ನೋದಕ್ಕಿಂತ ಇದು ಆಗಿದ್ದಿದು ಏನ್ರಿ. 12 ವರ್ಷ ಸೇವಾ ಮಾಡಿದಾಗ ಸೇವಾ ಮಾಡ್ಕೊಂಡು ಬರ್ತಿರ್ತಾರ. ಬಂದ್ ನಡು ಒಂದು ನದಿ ಇರ್ತದ. ಇವರು ವೈಷ್ಣವರ್ಲಲ್ಲ ವಾಮನ ಪಂಡಿತರು, ಅವ್ರು ಅನ್ನ ಸ್ವತಃ ಹೆಂಡತಿ ಕೈಲಿ ಮಾಡಿ ತಿಂತಿರುದಿಲ್ಲ. ಇವ್ರು ತಾವೇ ಅನ್ನ ಇಟ್ಕೊಂಡು ಗಿಷ್ಟಿಗೆ ಇಟ್ಕೊಂಡು ಅನ್ನ ಇಟ್ಕೊಂಡು ಇದು ಮಾಡಿ ಹೋಗಿ ಸ್ನಾನ ಮಾಡಿ ಸಂಧ್ಯಾವನ ಮಾಡ್ಬೇಕಂತ ಕಣ್ಣು ಮುಚ್ಕೊಂಡು ನಿಂತಿರ್ತಾರ. ಅದು ಅನ್ನ ಕುದಿಲಿಕ್ಕತ್ತದ, ಕುದಿದು ಉಕ್ಲಿಕ್ಕತ್ತಿರ್ತದ. ಈಕಿ ನೀರಾಬಾಯಿ ನೋಡ್ತಿರ್ತಾಳ, ಏನಿದು ಕಣ್ಣು ಮುಚ್ಕೊಂಡು ನಿಂತಾರ ಇವರು, ಇಲ್ಲಿ ಕುದ್ದು ಉಕ್ಲಿಕ್ಕತ್ತದ ಅಂತೇಳಿ ಅಕ್ಕಿ ತ್ರಿಕಾಲ ಜ್ಞಾನಿ ಆಗಿರ್ತಾಳ. ಅಕ್ಕಿ ಪಟ್ನ ನಕ್ಕು ಬಿಡ್ತಾಳ. ಅಕ್ಕಿ ನಕ್ ಕೂಡ್ಲೆ ವಾಮನ ಪಂಡಿತ್ ಅಂತಾನೆ, ಯಾಕೆ ನಕ್ಕಿ ಅಂತ. ಯಾಕೆ ನಕ್ಕಿ ಅಂತ ಎಲ್ಲ ಅವಾಗ ಉತ್ತರ ಹೇಳ್ಬೇಕಾಗ್ತಿತ್ತು. ಹೆಣ್ರು ಯಾಕೆ ನಕ್ಕಿ ಅಂದ್ರೂ ಹೇಳ್ಬೇಕಾಗ್ತಿತ್ತು. ಅವಾಗ ಅಕ್ಕಿ ನೀರಾಬಾಯಿ ಅಂತಾಳ, ಇಲ್ಲ ಇಷ್ಟ 24 ವರ್ಷ ಸೇವಾ ಮಾಡಿದ್ರು ಇನ್ನ ನೀವು ಸಚ್ಚಿತ್ತ ಆನಂದ ಸ್ವರೂಪದ ಬಗ್ಗೆ ಕಣ್ಣು ಮುಚ್ಕೊಂಡು ಚಿಂತನೆ ಮಾಡ್ತೀರಂದ್ರೆ ನಿಮಗಿನಾದ್ರ ಅರ್ಥ ಆಗಿಲ್ಲೇನು ಅಂತ ಅದಕ್ಕೆ ನಗಿ ಬಂತಂತ. ಆ ಸ್ವರೂಪ ಎಲ್ಲಾ ಕಡೆ ಅದ ಅನ್ನೋದಂತದ್ ನಿಮಗಿನ್ನ ಅರ್ಥ ಆಗಿಲ್ಲ. ಆವಾಗ ವಾಮನ ಪಂಡಿತರ ಅಂತಾರ, ಎಂಥ ಮಾತು ಹೇಳಿದಿ ನೀನೇ ನನ್ನ ಗುರು ನೋಡಂತ. ಖರೆ ನೀ ಗುರು ಖರೆ, ನಿನಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ನಾನು, ಆದ್ರೂ ನೀ ಹೇಳ್ತಿದ್ದೆ ಹಾಕ್ಲಿಕ್ಕೆ ಬರುದಿಲ್ಲ ಅಂತ. ಅಂದ್ರೆ ಮತ್ತೆ ಅಷ್ಟು ಕರ್ಮಠಪಣ ಅಲ್ಲಿ ಕಾಡ್ತದ. ಆತ್ ನಡ್ರಿ ಅಂತೇಳಿ ಬರ್ತಾರ. ವಾಮನ ಪಂಡಿತರು ಬರ್ಲಿಕ್ಕತ್ತಾರ ಅಂತೇಳಿ 3 ಕಿಲೋಮೀಟರ್ ಶಿಷ್ಯ ಮಂಡಳಿ ಕರ್ಕೊಂಡು ಸಮರ್ಥರ ಎದುರಿಗೆ ಬರ್ತಾರ. ಬಂದಾಗ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರ. ಹಾಕಿದಾಗ ವಾಮನ ನನಗೇನು ಹಾಕ್ತೀಯೋ ನಿನ್ನ ಹೆಂಡ್ತಿಗೆ ಹಾಕಂತಾರ. ಅಂದು ಕೂಡಲೇ ಮತ್ತೆ ಗುರುಗಳು ಹೇಳ್ಯಾರ ಅಂತೇಳಿ ಹೆಂಡ್ತಿಗೆ ನಮಸ್ಕಾರ ಹಾಕ್ತಾರ. ಅಕ್ಕಿನೇ ನಿನ್ನ ಗುರು ಅಕ್ಕಿ, ನಿನಗ ಇನ್ನು ಮೇಲೆ ಏನದಲ್ಲ ಬಾ, ಇಲ್ಲಿ ನಿನಗೆ ಅನುಗ್ರಹ ಮಾಡಿ ನಿನಗೆ ನಮ್ಮ ಸತ್ಸಂಗದಾಗ ಕೂಡ್ಲಿಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂತಂತ ಹೇಳಿ ಆವಾಗ ಕುಡಿಸು ಸತ್ಸಂಗದಾಗ ಇವ್ರ ಸತ್ಸಂಗದಾಗ ಅವ್ರನ್ನ ಶಾಮೀಲ್ ಮಾಡ್ಕೋತಾರ್ರಿ. ಅವ್ರು ಏನು ಅಂದ್ರೆ ಇದರಿಂದ ನಾವು ತಿಳ್ಕೋಬೇಕು, ಸತ್ಸಂಗ ಸಾಮಾನ್ಯ ಇಲ್ಲ. ಮಹಾತ್ಮರ ದರ್ಶನ, ಸ್ಪರ್ಶನ, ಸಂಭಾಷಣ ಇವೆಲ್ಲ ಎಷ್ಟೋ ಜನ್ಮದ ಪುಣ್ಯ ಇದ್ದವ್ರಿಗೆ ಮಾತ್ರ ಸಿಗ್ತದ. ಅದು ನಮಗ್ ಗೊತ್ತಾತು ಅಂದ್ರೆ ಸತ್ಸಂಗದ ಲಾಭ ತಗೊಳಿಕ್ ಬರ್ತದ.
ಇಲ್ಲಿಕ್ಕಂದ್ರೆ ಈ ಸತ್ಸಂಗದಾಗ ಹೋದ್ರಾತು ಬಿಟ್ರಾತು ಕೇಳಿದ್ರಾತು ಬಿಟ್ರಾತು ಮತ್ ಮುಂದಿನ ವಾರ ಇರೋದಲ್ಲ ಅಂತ ಹಿಂಗ ಆಲಸ್ತನ ಬಂದು ಬಿಡ್ತದ, ಒಂದ್ ನಮೂನಿ ಅಜ್ಞಾನ ಆವರಿಸಿ ಬಿಡ್ತದ. ಅದಕ್ಕೆ ಈ ಕತಿ ಯಾಕೆ ಹೇಳ್ಬೇಕಾಗಿತ್ತು ಅಂದ್ರೆ ನಿಮಗ್ ಗೊತ್ತಿದ್ರು ಇರ್ಬೇಕು, ಗೊತ್ತಿದ್ರು ಸಹಿತ ಮತ್ತೊಮ್ಮೆ ಕೇಳಿಕೆ ಹೋಗಿದ್ದೇನದ ಅಂತ. ಏನು ಕರ್ಮ ಕೇಲೇಚಿ ಕರಾವೆ, ಧ್ಯಾನ ಧರ್ಲೇಚಿ ಧರಾವೆ, ವಿವರ ಲೇಚಿ ವಿವರಾವೆ, ಪುನಃ ಪುನಃ ಅಂತೇಳಿ ಸಮರ್ಥರಂತಾರ. ಮಾಡಿದ್ದೇ ಮಾಡೋದೇ ಆಧ್ಯಾತ್ಮದ, ಕೇಳಿದ್ದೇ ಕೇಳೋದೇ ಆಧ್ಯಾತ್ಮದ, ಓದಿದ್ದೇ ಓದೋದು ಆಧ್ಯಾತ್ಮದ. ಏನಂದ್ರೆ ಹಂಗ್ರಿ ಅದನ್ನ ನಿನ್ನೆ ಮಾಡು ಮಾನೆ ಮಾಡೋದ್ ಮಾಡ್ಕೋತಾನೆ ಇರ್ಬೇಕನ್ನ. ಕೊನೆ ಉಸಿರು ತನಕನು ನಾಮಸ್ಮರಣೆ ಮಾಡ್ಕೋತ ಇದ್ರೆ ಮಾತ್ರ ನೀ ಜನನ ಮರಣ ಚಕ್ರದ ಪಾರಾಗ್ತಿ ಅಂತೇಳಿ ನಮ್ಮ ಮಹಾರಾಜರಾದ್ರು ಅಂತಿದ್ರು. ಇದು ನೋಡ್ರಪ್ಪ, ಇದು ದೇಹ ಬಿಟ್ಟ ಮೇಲೆ 3 ದಿವಸ ತನಕ ಈ ಶರೀರ ಭರೋಸೆ ಹಿಡಿಬೇಡ್ರಿ ಅಂತಿದ್ರಂತ. ಅಂತ ಇದು ಶರೀರ ಇದು ಅದ, ಅದಕ್ಕೆ ಅಷ್ಟು ಎಚ್ಚರ ಇರ್ಬೇಕು. ಕಡಿತನಕನು ಕೊನೆ ಶ್ವಾಸ ತನಕನು ನಮ್ಮ ಶ್ವಾಸದಾಗ ಹೋಗ್ತಿರ್ಬೇಕು ಅಂತಾರ. ಅಂಥದ್ದು ಆ ರಾಮನಾಮವನ್ನ ನೀವು ಆ ರೀತಿ ಸ್ಮರಿಸಿದ್ರೆ ಮಾತ್ರ ನೀವು ಭಗವಂತನ ದೃಷ್ಟಿಯೊಳಗೆ ಧನ್ಯ ಅನಿಸ್ಕೋತೀರಿ. ಇಲ್ಲಿ ತನಕ ನಮಗೇನಾತು, 10 ಶ್ಲೋಕ ಒಳಗ ಸಮರ್ಥರೇನು ಹೇಳಿದ್ರು, ಜಗೀ ಧನ್ಯತೋ ದಾಸ ಸರ್ವೋತ್ತಮಾಚ. ಜಗತ್ನೊಳಗ ಅಂಥವ್ ಮಾತ್ರ ಧನ್ಯ ಅನಿಸ್ಕೋತಾನ ರಾಮಪ್ರಭುವಿನ ದಾಸರೊಳಗ. ಅಂದ್ರೆ ಜಗತ್ತ ಅವಾಗ ಧನ್ಯ ಅಂತದಂತ. ಅದು 10 ಶ್ಲೋಕಗಳು. ಈಗೇನು ಹೇಳಿಕತ್ತಾರ ಸಮರ್ಥರು, ಸದ್ಗುರುಗಳು ಧನ್ಯ ಅನ್ಬೇಕಲ್ಲ ನಮಗ. ಸದ್ಗುರುಗಳು ಧನ್ಯ ಅನ್ಬೇಕಾತಂದ್ರ ಆ 10 ಶ್ಲೋಕದಾಗ ಹೇಳಿದಂತ ಉತ್ತಮ ಗುಣಗಳನ್ನಂತರೂ ನಾವು ಏನಪ್ಪಾ ಧಾರಣ ಮಾಡ್ಕೊಳ್ಳೇಬೇಕು, ಜೀವನದಾಗ ಅಳವಡಿಸ್ಕೋಬೇಕು. ಅದ್ರ ಜೊತೆ ಏನಂತಾರ ಅವರು ಇವತ್ತ ಈ ಶ್ಲೋಕದಾಗ ಹೇಳ್ತಾರ ನೋಡ್ರಿ. ಶ್ರೀರಾಮ ಸಮರ್ಥ ಶ್ರೀರಾಮ್ ಅಥ ಮರಾಚೆ ಶ್ಲೋಕ ವಾಚನ ಪ್ರಾರಂಭ ಕರಿತು ಮಹಾರಾಜ್. ಜಗಿ ಹೋಯಿ ಜೇ ಧನ್ಯ ಯಾ ರಾಮ ನಾಮೇ. 57 ಮತ್ತು 58 2 ಶ್ಲೋಕಗಳನ್ನು ನಾವು ಇವತ್ತು ಶ್ರವಣ ಮಾಡುವುದದ. 57ನೇ ಶ್ಲೋಕದಾಗ ಏನಂತಾರ ಸಮರ್ಥರು, ಜಗಿ ಹೋಯಿ ಜೇ ಧನ್ಯ ಯಾ ರಾಮ ನಾಮೇ, ಕ್ರಿಯಾ ಭಕ್ತಿ ಉಪಾಸನಾ ನಿತ್ಯ ನೇಮೇ, ಉದಾಸೀನತಾ ತತ್ವತಾ ಸಾರ ಆಹೇ, ಸದಾ ಸರ್ವದಾ ಮೋಕಳಿ ವೃತ್ತಿರಾಹೇ. ಜಯ ಜಯ ರಘುವೀರ ಸಮರ್ಥ. ನೋಡ್ರಿ ಎಷ್ಟು ಇದು ಇಷ್ಟೊತ್ತನಕ ನಾವು ಏನು ಬ್ಯಾಕ್ಗ್ರೌಂಡ್ ಹೇಳಿದೇವಲ್ಲ, ಆ ರಾಮನಾಮದ ಮಹತ್ವ ಏನದಲ್ಲ ಅದು ಈ ಶ್ಲೋಕಗಳು ಹೇಳಿಕತ್ತಾವ ನಮಗೆ ಇವತ್ತು. ಇವ್ರು ಏನಂತಾರ, ಜಗಿ ಹೋಯಿಜೆ ಧನ್ಯ ಯಾ ರಾಮನಾಮೆ, ಕ್ರಿಯಾ ಭಕ್ತಿ ಉಪಾಸನಾ ನಿತ್ಯ ನೇಮೆ, ಉದಾಸೀನತಾ ತತ್ವತಾ ಸಾರ ಆಹೆ, ಸದಾ ಸರ್ವದಾ ಮೋಕಳಿ ವೃತ್ತಿರಾಯೆ. ಇದರ ಅರ್ಥ ಇಷ್ಟೇ, ನಿತ್ಯ 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 ಕ್ರಿಯಾ ಭಕ್ತಿ ಉಪಾಸನೆ ಮತ್ತು ನಾಮಸ್ಮರಣೆ. ಏನು ನಿತ್ಯ ನಿತ್ಯ ಅಂದ್ರೆ ಪ್ರತಿನಿತ್ಯದಲ್ಲಿಯೂ ಕ್ರಿಯಾ ಭಕ್ತಿ ಉಪಾಸನೆ ಮತ್ತು ನಾಮಸ್ಮರಣೆ ಇಂದಲೇ ಜಗತ್ತಿನಲ್ಲಿ ಧನ್ಯರಾಗುವಿರಿ. ಏನ್ರಿ ಭಗವಂತ ನಿಮಗೆ ಹೌದ್ ಅಂತೇಳಿ ನನ್ನ ಶಿಷ್ಯರೊಳಗ ಧನ್ಯ ನೋಡಪ್ಪ ಇವ ಅಂತ ಅನ್ಬೇಕಾಗಿತ್ತು ಅಂದ್ರ, ಜಗತ್ತು ಅನ್ಬೇಕಾಗಿತ್ತಂದ್ರ ಹೆಂಗಿರ್ಬೇಕು ನೀವು, ನಿತ್ಯ ಕ್ರಿಯಾ ಭಕ್ತಿ ಉಪಾಸನೆ ಮತ್ತು ನಾಮಸ್ಮರಣೆಯಿಂದಲೇ ಜಗತ್ತಿನಲ್ಲಿ ಧನ್ಯರಾಗುವಿರಿ. ಪ್ರಪಂಚದ ಕರ್ಮಗಳಲ್ಲಿ ಉದಾಸೀನರಾಗಿರುವುದೇ ತಾತ್ವಿಕ ಅಧ್ಯಾತ್ಮದ ಸಾರವಾಗಿದೆ. ಸದಾಕಾಲವೂ ಇಂಥ ಸ್ವಚ್ಛಂದ ವೃತ್ತಿ ಇರಲಿ. ಪರಮಾರ್ಥದ ಸಾಧನೆ ಪುನಃ ಪುನಃ ಕೇಳುವುದು, ಮನನ ಮಾಡುವುದು, ಅಭ್ಯಾಸ ಮಾಡುವುದು. ಇದರಿಂದ ವೃತ್ತಿ ಗಟ್ಟಿಗೊಳ್ಳುತ್ತದೆ, ದಾರಿ ಸುಗಮವಾಗುತ್ತದೆ. ಸಮರ್ಥರ ಈ ಉಪದೇಶ ಮತ್ತೆ ಮತ್ತೆ ಕೇಳಿ ಮುಂದುವರೆಯೋಣ. ಏನು ಇನ್ನ 58ನೇ ಶ್ಲೋಕ ಏನ್ ಹೇಳ್ತದಂದ್ರ, ನಕೋ ವಾಸನಾ ವಿಷಯೀ ವೃತ್ತಿ ರೂಪೇ, ಪದಾರ್ಥಿ ಜಡೆ ಕಾಮನಾ ಪೂರ್ವ ಪಾಪೇ, ಸದಾ ರಾಮ ನಿಷ್ಕಾಮ ಚಿಂತಿತ ಜಾವ, ಮನಾ ಕಲ್ಪನಾ ಲೇಶ ತೋಹೀನ ಸಾವ. ಜಯ ಜಯ ರಘುವೀರ ಸಮರ್ಥ. ಇದ್ರ ಅರ್ಥ ಏನಂತ ಈ ಶ್ಲೋಕ, ನಕೋ ವಾಸನಾ ವಿಷಯೀ ವೃತ್ತಿ ರೂಪೇ, ಪದಾರ್ಥಿ ಜಡೆ ಕಾಮನಾ ಪೂರ್ವ ಪಾಪೆ, ಸದಾ ರಾಮ ನಿಷ್ಕಾಮ ಚಿಂತಿತ ಜಾವ, ಮನಾ ಕಲ್ಪನಾ ಲೇಸ ತೋಹೀನ ಸಾವ. ಶ್ರೀರಾಮ್. ವಿಷಯಗಳಲ್ಲಿ
ವಾಸನೆ ನೆಲೆಗೊಳಿಸಬಾರದು. ವಿಷಯಗಳಲ್ಲಿ ವಾಸನೆಯನ್ನು ನೆಲೆಗೊಳಿಸಬಾರದು. ವಸ್ತು ವಿಷಯಗಳಲ್ಲಿ ಆಸೆ ಗಟ್ಟಿಗೊಳ್ಳುವುದು ಪೂರ್ವದಲ್ಲಿ ಮಾಡಿದ ಪಾಪದ ಫಲವಾಗಿದೆ. ಏನು? ವಸ್ತು ವಿಷಯಗಳಲ್ಲಿ ಆಸೆ ಗಟ್ಟಿಗೊಳ್ಳುವುದು ಪೂರ್ವದಲ್ಲಿ ಮಾಡಿದ ಪಾಪದ ಫಲವಾಗಿದೆ. ಆದ್ದರಿಂದ ಮನವನ್ನು ನಿಷ್ಕಾಮಗೊಳಿಸುವ ಶ್ರೀರಾಮನನ್ನು ಸ್ಮರಿಸುತ್ತಾ ಕಲ್ಪನೆ ಒಂದಣುವಿನಷ್ಟು ಉಳಿಯದಂತೆ ಮಾಡಿರಿ ಅಂತೇಳಿ ಈ ಶ್ಲೋಕ ಹೇಳ್ತದೆ. ಇನ್ನು ನಾವು 57ನೇ ಶ್ಲೋಕದ ಪೂರ್ವಾರ್ಧವನ್ನ ವಿಚಾರ ಮಾಡೋಣ. ಏನಂತಾರೆ ಸಮರ್ಥರು? ಜಗಿ ಹೋಯಿಜೆ ಧನ್ಯಯ ರಾಮನಾಮೆ ಕ್ರಿಯಾಭಕ್ತಿ ಉಪಾಸನ ನಿತ್ಯ ನೇಮಿ. ನಿತ್ಯ ಕ್ರಿಯಾ ಭಕ್ತಿ ಉಪಾಸನೆ ಮತ್ತು ನಾಮಸ್ಮರಣೆಯಿಂದಲೇ ಜಗತ್ತಿನಲ್ಲಿ ಧನ್ಯರಾಗುವಿರಿ ಅಂತೇಳಿ ಸಮರ್ಥರು ಇಲ್ಲಿ ಹೇಳ್ತಾರ. ಅಂದ್ರ ಸಮರ್ಥರು ಒಬ್ಬ ಸಾಧಕ ಹೆಂಗಿರಬೇಕು ಅಂತಂದ್ರ, ಸಾಧಕರ ಒಂದು ನಿಯಮಗಳವ. ಸಾಧಕರು ಹೆಂಗಿರಬೇಕು ಅಂತ ಸಮರ್ಥರು ಹೇಳ್ಯಾರ, ಶಾಸ್ತ್ರಗಳು ಹೇಳಾವ. ಅಂದ್ರ ಸಾಧಕ ಹೆಂಗಿರಬೇಕು? ಸಾಧ್ಯವನ್ನು ಗಳಿಸೋ ಸಂಬಂಧ ಅವ, ಸಾಧ್ಯವನ್ನು ಪಡ್ಕೋ ಸಂಬಂಧನೇ ಬದುಕಿರ್ಬೇಕು ಅವ ಸಾಧಕ. ಸಮರ್ಥರು ಸಾಧಕ ಲಕ್ಷಣ ದಾಸಬೋಧನೊಳಗೆ ಹೇಳ್ತಾರ. ಒಟ್ಟ ಫಸ್ಟಿಗೆ ಮೊದಲಿಗೆ ಹೇಳುವ ಒಂದು ಓವಿ ಏನದ ಅಂದ್ರ, ಅವಗುಣಗಳನ್ನ ತ್ಯಾಗ ಮಾಡಿ ಒಳ್ಳೆಯ ಗುಣಗಳನ್ನ ಧಾರಣ ಮಾಡ್ಕೋತ ಇರುವಂತ ಸಾಧಕ. ಅವಗುಣಗಳನ್ನ ತ್ಯಾಗ ಮಾಡ್ಬೇಕು ನಾವು, ಆಮೇಲೆ ಒಳ್ಳೆಯ ಗುಣಗಳನ್ನ ಧಾರಣ ಮಾಡಬೇಕು. ಅದು ಯಾವಾಗರಲ್ಲಿ ಇವತ್ತ ತ್ಯಾಗ ಮಾಡಬೇಕು ಅಂದ್ರೆ ಮೊದಲು ಅವಗುಣಗಳು ಗೊತ್ತಾಗಬೇಕು ನಮಗೆ. ನಮ್ಮಲ್ಲಿ ಅವಗುಣಗಳನ್ನ ನಾವು ತ್ಯಾಗ ಮಾಡ್ಬೇಕಾಗಿತ್ತಂದ್ರ ಅವಗುಣಗಳು ಯಾವುವು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಲ್ಲ. ನಮ್ಮಂತಲ್ಲಿ ಇರುವಂತ ಅವಗುಣಗಳೇ ಸದ್ಗುಣಗಳು ಅನಿಸುವಂತವಷ್ಟು ಇಷ್ಟು ಅಜ್ಞಾನದೊಳಗೆ ನಾವು ಬಿದ್ದಿರ್ತೇವೆ. ನಮ್ಮ ಅವಗುಣಗಳು ನಮಗೆ ಸದ್ಗುಣಗಳು ಅನ್ನಿಸ್ತಾವ. ಜಗತ್ ನಮಗ ನಾವು ಹೆಂಗಿದ್ರು ಸಹಿತ ನಾವು ಶ್ರೇಷ್ಠರು ಅನ್ನುವಂತ ಇಷ್ಟೊಂದು ಅನಾಢ್ಯತನ ನಮ್ಮಂತಲ್ಲಿ ಬೆಳೆದಿರ್ತದ. ಮತ್ತಂದಾಗ ನಮ್ಮ ಅವಗುಣಗಳು ತೆಗಿಬೇಕಾರೆ ಅವಗುಣಗಳು ಗೊತ್ತಾಗಬೇಕಲ್ಲ ನಮಗ. ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರ ಪಡತ ಮೂರ್ಖರ ಒಂದು ಲಕ್ಷಣ ನಮಗ ಅಗದಿ ಅನ್ವಯಿಸ್ತದ. ಪಡತ ಮೂರ್ಖರು ಅಂದ್ರೆ ಕಲಿತ ಮೂರ್ಖರು ನಾವಂದ್ರೆ ನಾವು ಎಲ್ಲರೂ ಅಂತ ಹಂಗಲ್ಲ. ಆದ್ರೆ ತಿಳ್ಕೊಂಡ್ರು ಸಹಿತ ನಾವು ಮೂರ್ಖತನ ಮಾಡ್ತಿದ್ದೇವೆ ಅಂದ್ರೆ ನಾವು ಪಡತ ಮೂರ್ಖರೇ. ಸಮರ್ಥರಂತಾರ ದೋಷ ಠೇವಿ ಪುಡಿಲಾಸಿ ತೇಚಿ ಸ್ವಯ ಅಪಣಾಪಾಸಿ ಐಸೆ ನ ಕಳೆ ಜಯಾಸಿ ತೋ ಏಕ ಪಡತ ಮೂರ್ಖ. ಅಂದ್ರ ನಾವು ಶ್ರೇಷ್ಠರು ಅಂತ ತಿಳ್ಕೊಂಡು ಮತ್ತೊಬ್ಬರಿಗೆ ದೋಷ ಕೊಡುದ್ರಾಗೆ ನಮ್ಮ ಜೀವನ ಹೋಗ್ಲಿಕ್ಕತ್ತದ. ಆ ದೋಷ ನಮ್ಮಂತಲ್ಲಿ ಅದ ಅನ್ನುವಂಥದ್ದು ನಮಗೆ ಇನ್ನೂ ತನಕ ಗೊತ್ತಾಗವಲ್ತು. ಯಾಕಂದ್ರ ನಾವು ಬರೇ ಹೊರಗಿನವ್ರ ದೋಷನ ನೋಡ್ಲಿಕ್ಕತ್ತೆ ಹೊರತಾಗಿ ನಮ್ಮ ಒಳಗೆ ನಾವು ಹೋಗಿ ಇನ್ನೂ ತನಕ ನೋಡು ಪ್ರಯತ್ನನೇ ಮಾಡಿಲ್ಲ. ನಾವು 4 ಅಕ್ಷರಗಳು ಬಂದು ಅಂದ್ರ 4 ತತ್ವ ವಿಚಾರ ತಿಳಿದು ಅಂದ್ರ ಅಷ್ಟು ಪ್ರವಚನ ಕೀರ್ತನಾದಿಗಳನ್ನ ಮಾಡ್ಲಿಕ್ಕತ್ತೀವಂದ್ರ ಜನರ ಒಂದು ಆಧ್ಯಾತ್ಮದ ವಿಚಾರದೊಳಗೆ ಹೋಗಿ ನಾವು ಏನಪ್ಪಾ ಅಂದ್ರ ಕೆಲವೊಂದು ಚರ್ಚಾ ಚಿಂತನ ಮಾಡ್ಲಿಕ್ಕೆ ತಯಾರಾದೇವಂದ್ರ ಇಷ್ಟಕ್ಕ ನಾವು ಆಧ್ಯಾತ್ಮದಾಗ ಶ್ರೇಷ್ಠರು ಅಂತ ತಿಳ್ಕೊಂಡು ಬಿಡ್ತೀವ್ರಿ. ಆಕ್ಚುಲಿ ಇದು ನಾವು ತಿಳ್ಕೊಂಡದ್ದು ಶುದ್ಧ ತಪ್ಪು ಅಂತಾರ. ಬಹಳ ತಿಳ್ಕೊಂಡವ್ರಿಗೆ ಮುಕ್ತಿ ಆಗ್ತಂತೇನಿಲ್ಲ, ಬಹಳ ತಿಳಿಲಾರ್ದವ್ರಿಗೂ ಮುಕ್ತಿ ಆಗ್ತಂತೇನಿಲ್ಲ. ಮುಕ್ತಿ ಆಗ್ಲಿಕ್ಕೆ ಸರ್ವಾರ್ಪಣ ಅನ್ನುವಂಥದ್ದು ಬಹಳ ಮುಖ್ಯದ. ಅಹಂಕಾರ ಶೂನ್ಯತಾ ಬಹಳ ಮುಖ್ಯದ ಅಂತಾರ. ನಮ್ಮಲ್ಲಿ ಪೂರ್ಣ ಅಹಂಕಾರ ಪೂರ್ಣ ಶೂನ್ಯಾವಸ್ಥೆಗೆ ಮುಟ್ಟಬೇಕು. ಎಷ್ಟಂದ್ರ ನಮ್ಮ ಅಹಂಕಾರ ನಮ್ಮಂತಿರಬಾರ್ದು. ಎಲ್ಲಿ ತನಕ ಅಹಂಕಾರ ನಮ್ಮಲ್ಲಿ ಅದ ಅಲ್ಲಿ ತನಕ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗುದಿಲ್ಲ ಅಂತಾರ. ಇದ್ರ ಅರ್ಥ ಏನು? ಆತ್ಮ ಸಾಕ್ಷಾತ್ಕಾರ ಆಗೋ ತನಕ ಯಾರ ಒಳಗಿನ ಅಹಂಕಾರನು ಪೂರ್ಣ ಹೋಗುದಿಲ್ಲ ಅಂತ. ಆತ್ಮ ಸಾಕ್ಷಾತ್ಕಾರ ಆಗೋ ತನಕ ಸಂಪೂರ್ಣ ಅಹಂಕಾರ ಯಾರಲ್ಲಿಯೂ ಹೋಗುದಿಲ್ಲ ಅಂತೇಳಿ ಸಮರ್ಥ್ರೆ ಅಂತಾರ. ಅದಕ್ಕೆ ಅಹಂಕಾರ ಹೋಗ್ಬೇಕಾರ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ನಮ್ಮ ಸಾಧಕಾವಸ್ಥೆ ಸರಿ ಇರ್ಬೇಕು. ಸಾಧಕಾವಸ್ಥೆ ಸರಿ ಇರ್ಬೇಕಾದ್ರೆ ಅವಗುಣಗಳನ್ನು ನಾವು ತ್ಯಾಗ ಮಾಡಿ ಒಳ್ಳೆಯ ಗುಣಗಳನ್ನ ಧಾರಣ ಮಾಡ್ಕೋಬೇಕು. ನಾವು ನಮ್ಮ ಅವಗುಣಗಳು ನಮಗ್ ಗೊತ್ತಾಗ್ಬೇಕು. ತ್ಯಾಗ ಮಾಡ್ಬೇಕಾದ್ರೆ ಗೊತ್ತಾಗ್ಬೇಕು. ಗೊತ್ತಾದ್ಮೇಲೆ ತ್ಯಾಗ ಮಾಡ್ಬೇಕು ಅನ್ನುವಂತ ಸಂಕಲ್ಪ ಮಾಡ್ಬೇಕು. ಮನಸ್ಸಿನಂತಲ್ಲಿ ಅಂತ ಒಂದು ನಿರ್ಧಾರ ಬೇಕು.
ಅವುಗೂ ಗೊತ್ತಿದ್ರು ಸಹಿತ ತ್ಯಾಗ ಮಾಡೋದು ಆಗೋದಿಲ್ಲ. ನಿಮಗೆ ಮಜಾ ಅನಿಸ್ತದ. ನಾ ತಂಬಾಕು ತಿಂತಿದ್ದೆ, ಮುಂಬೈದಾಗಿದ್ದೆ, ಹಿಂಗಾಗಿ ತಂಬಾಕು ತಿಂತಿದ್ದೆ. ಮುಂದೆ ಇಲ್ಲಿ ಬಂದ ಮೇಲೂ ಸಹಿತ 47 ವರ್ಷ ತಂಬಾಕು ತಿಂತಿದ್ದೆ ನಾನು. 47 ವರ್ಷ ತಂಬಾಕ ಸುಣ್ಣ ನಾ ತಿನ್ಲಾರ್ದಂಥ ತಂಬಾಕುಗಳು ಯಾವ ಉಳುದಿಲ್ಲ. ಅವು ಏನ್ರಿ ಬಿಳಿದಂದ್ರೆ ಬಿಳಿದು, ಕರಿದಂದ್ರೆ ಕರಿದು, ಎಂಥದ್ದು ಬೇಕಾದ್ ತಿಂತಿದ್ದೆ ನಾನು. ಯಾಕಂದ್ರೆ ಮುಂಬೈದಿದ್ದಾಗ ಬಿಳಿ ತಂಬಾಕು, ನೀವು ಮುಂಬೈದಾಗ ಇದ್ದವ್ರು ಇದ್ರಿ, ಮುಂಬೈದಾಗ ಬಿಳಿ ತಂಬಾಕ ಸುಣ್ಣ ಅದನ್ನ ತಿಂತಿದ್ದೆವು. ಇನ್ನು ಅಲ್ಲಿ ಪಂಡ್ರಪುರಿ ತಂಬಾಕು ಅಂತ ಒಂದು ಬರ್ತಿತ್ತು. ಅವು ಏನೋ ತಿನ್ನೋರಿಗೆ ಗೊತ್ತದು. ಹೆಂಗಂದ್ರೆ ನಾ ಇಲ್ಲಿ ಬಂದ ಮೇಲೆ 2 ತಂಬಾಕು ಇಡ್ತಿದ್ ನಾನು. ಇಲ್ಲಿ ಅವರು ಕರಿ ತಂಬಾಕು ತಿನ್ನೋರು, ಅಲ್ಲೇ ಬಿಳಿ ತಂಬಾಕು ತಿನ್ನವ, ನಾನು 2 ಇಡವ. ಒಂದು ದಿವಸ ಕಂಡಕ್ಟರ್ ನೌಕರಿ ಮಾಡ್ತಿದ್ನಲ್ಲ, ಹುಡುಗರಿಗೆ ಪಾಸ್ ಗೀಸ್ ಕೊಟ್ಟಿರ್ತಿದ್ರು ಗೌರ್ಮೆಂಟ. ಆ ಹುಡುಗರು ಹುಯ್ಯಿ ಅಂತ ತುಂಬಿರು. ಮತ್ತು ಎಲ್ಲ ಟಿಕೆಟ್ ಕೊಟ್ಟು ಎಲ್ಲ ಪಾಸ್ ಚೆಕ್ ಮಾಡ್ಕೊಂಡು ಬಂದು ತಂಬಾಕು ತಿಕ್ಕೋಬೇಕು ಹೊತ್ನಾಗ, ಸಾಹೇಬ್ರು ನಮ್ಗಟ್ಟು ತಂಬಾಕು ಕೊಡ್ತೀರೇನ್ರಿ ಅಂತ. ತಗೋರಲ್ವ ಅಂತಂದು ಅಂದ ಕೂಡಲೇ ಸುಮ್ಮನೆ ಹೇಳ್ಕತ್ತನ. ಈ ಪ್ರಸಂಗದಾಗ ಹೇಳಬೇಕು ಹೇಳಬಾರ್ದು ಅದು ಮಾತು ಬೇರೆ. ಆದರೂ ಸಹಿತ ಇದು ನನ್ನ ಜೀವನದಾಗೆ ಹಿಂಗೂ ಇರ್ತಂತ. ಅಂದ್ರೆ ಆವಾಗ ನಿನಗೆ ಯಾವ್ದು ಬೇಕು ನಿಮಗೆ? ಇಬ್ರು ಹುಡುಗರು ಇದ್ರು. ಸಾಹೇಬ್ರೆ 2 ತಂಬಾಕು ಇಟ್ರೆ ನೀವು, ನಿನಗೆ ಯಾವ್ದು ಬೇಕು ಹೇಳು ಅಂತಂದೆ. ಒಬ್ಬ ಕರಿ ಕೇಳಿದ, ಒಬ್ಬ ಬಿಳಿ ಕೇಳಿದ. ಇಷ್ಟು ಮಾಡ್ಕೊಂಡ ಸುಮ್ಮ ತಿನ್ನಬಾರ್ದನವ್ರು. ಸಾಹೇಬ್ರೆ 2 ಯಾಕೆ ಇಟ್ಟಾರ ಹೇಳಿ ನೋಡು ಅಂತ ಇಬ್ರು ಒಬ್ರಿಗೊಬ್ರು ಮಾತಾಡ್ಲಿಕ್ಕತ್ರು. ಒಬ್ಬ ಒಂದ ಬಿಳಿ ಕೇಳಿದ್ರೆ ಕರಿ ಅದ ಅಂತ ಹೇಳ್ಬೇಕತ್ತಿಟ್ಟಾರ, ಕರಿ ಕೇಳಿದ್ರೆ ಬಿಳಿ ಅದ ಅಂತ ಹೇಳ್ಬೇಕಿತ್ತು. ಹೌದಲ್ರಿ ಸಾಹೇಬ್ರ ಅಂತಂದ್ರೆ, ನಾನೇ ಬೇಡಿ ತಿನ್ನವ್ರೇನು ಹೆಂಡಿ ಕೊಟ್ಟರು ತಿಂತಾರ ಅಂತ. ಯಪ್ಪ ಏನು ಹೊಡೆದ್ರಿಪ್ಪ ನಮಗೆ. ಯಾಕೆ ಅವ್ರು ಬೇಡೇ ತಿಂದಿದ್ರು ಅವರು. ಅಂಥವ ನಾನು 47 ವರ್ಷ ಬಾಯಾಗ ಸುಣ್ಣ ತಂಬಾಕ ಇಟ್ಕೊಂಡು ಕೀರ್ತನ ಹೇಳ್ತಿದ್ನ 2 ತಾಸ 3 ತಾಸ. ಒಮ್ಮೆ ಮನಸ್ಸಿಗೆ ಏನು ಅನಿಸ್ಬಿಡ್ತು ಅಂದ್ರೆ, ನನಗೆ ಡಾಕ್ಟ್ರುಗಳು ಹೇಳಿದ್ರು ಬಿಡು ಮನುಷ್ಯ ಅಲ್ಲ ನಾನು, ಅದೊಂದು ಸ್ವಭಾವ, ಬಿಡತ್ತಿದ್ದಿಲ್ಲ ನಾನು. ಒಮ್ಮೆ ಏನಾಗಿಬಿಡ್ತು ಅಂದ್ರೆ, ಮನಸ್ಸಿಗೆ ಒಂದು ನಮೂನಿ ಇದು ಅನಿಸ್ಲಿಕ್ಕತ್ತ. ಜಗತ್ತು ನನ್ನ ಇಷ್ಟೊಂದು ದೊಡ್ಡ ಗೌರವ ಸ್ಥಾನದಾಗ ನೋಡ್ಲಿಕ್ಕತ್ತದ. ಪರಮಾರ್ಥದೊಳಗೆ ನನ್ನೊಬ್ಬನ ಶ್ರೇಷ್ಠ ಇದ್ರಾಗ ಅವ್ರು ಕಲ್ಪನಾ ಮಾಡ್ಕೊಳಿಕತ್ತಾರ. ಮತ್ತು ಅಂಥದ್ದು ನನ್ನ ಕರ್ಕೊಂಡು ಹೋಗ್ತಾರೆ, ನನ್ನಿಂದ ಪ್ರವಚನಗಳು ಕೇಳ್ಬೇಕಂತಾರ. ಅಂಥದ್ರಾಗ ನಾ ತಂಬಾಕು ತಿಕ್ಕುದು ಇದು ಏನೋಪ್ಪ ಚಲೋ ಹೇಳ್ತಾರೆ. ಕರೆ ರಂಗರಾವ್ ಮಹಾರಾಜರ ಶಿಷ್ಯರು ತಂಬಾಕು ತಿನ್ನೋದು ಮಾತ್ರ ಬಿಟ್ಟಿಲ್ಲ ನೋಡು ಅಂದ್ರೆ ನನ್ನ ಗುರುವಿಗೆ ಹತ್ತು ಅಂತೇಳಿ ಮನಸ್ಸಿನಾಗ ಏನು ಬಂತಲ್ಲ, ಬಂದಾವ. ಅದನ್ನ ಧಾರವಾಡದಿಂದ ವಿಜಾಪುರಕ್ಕೆ ಬರೋ ಹೊತ್ನಾಗ ನಡು ತಂಬಾಕು ತಿನ್ಬೇಕಂತೇಳಿ ತಂಬಾಕು ಡಬ್ಬಿ ನೋಡಿದ್ನೇ, ಇದ್ದಿದ್ದಿಲ್ಲ. ಬಿಟ್ಟು ಬಂದನಂದ್ರೆ ಇನ್ನೊಂದು ಮುಟ್ಟುದ ಬೇಡ ಅಂತೇಳಿ ಬಿಟ್ಟವ. 7 ವರ್ಷ ಆತ್ರಿ. ಈಗಿನ್ನ 7 ವರ್ಷ ಆತು, ಏನೇನು ಇಲ್ಲ, ಬರೇ ಅಡಿಕೆ ಹಾಕೋತ್ನ. ಅಂದ್ರೆ ಮನುಷ್ಯ ಬಿಡಬೇಕಾಗಿತ್ತು ಅಂದ್ರೆ ಮನಸ್ಸಿಗೆ ನೋವಾಗಿ ಬಿಡ್ಬೇಕು ಹೊರತಾಗಿ, ಅನುತಾಪಗೊಂಡು ಬಿಡ್ಬೇಕು ಹೊರತಾಗಿ ಮತ್ತೊಬ್ಬರು ಹೇಳಿದ್ರೆ ಬಿಡುವುದಾಗಲ್ಲ. ಹಂಗೆ ನಮ್ಮ ಅವಗುಣಗಳನ್ನು ನಾವು ತ್ಯಾಗ ಮಾಡಬೇಕಾದ್ರೆ ನಾವು ಮೊದಲು ಅನುತಾಪಗೊಳ್ಬೇಕು. ಅಲ್ಲ, ಜೈಸಾ ಗಂಗಾವಾವೆ ತೈಸೇ ಜಾಚೆ ಮನ ಭಗವಂತ ಜಾಣ ತ್ಯಾಚಿ ಜವಳಿ ಅಂತ. ಏನು ಸಮರ್ಥರೇನ ತುಕಾರಾಮ್ ಮಹಾರಾಜರಂತಾರ, ನಿನ್ನ ಹೃದಯ, ನಿನ್ನ ಮನಸ್ಸ, ನಿನ್ನ ಚಿತ್ತ ಗಂಗೆಯಂತೆ ಪವಿತ್ರ ಆದ್ರೆ ಮಾತ್ರ ಅಲ್ಲಿ ಭಗವಂತ ಬಂದು ನಿನಗೆ ಅಧಿಷ್ಠಾನ ಭಗವಂತ ಬಂದು ಇರ್ತಾನ ಅಂತಾರ. ಮತ್ತಿಷ್ಟು ಹೊಲಸ ಅಹಂಕಾರ, ದ್ವೇಷ, ಅಸೂಯೆ, ತಿರಸ್ಕಾರ ನನಗಂತೂ ಈಗೀಗ ಹಿಂಗೆ ಅನಿಸ್ಲಿಕ್ಕತ್ತದ, ಹೊರಗಿನಕ್ಕಿಂತ ಪರಮಾರ್ಥದೊಳಗೆ ಇವು ಹೆಚ್ಚಾಗ್ಯಾವನು ಅಂತೇಳಿ. ಏನು ಅಂದ್ರೆ ಇಷ್ಟೊಂದು ಅಜ್ಞಾನ, ಎಷ್ಟೆಷ್ಟು ತಿಳಿತೇವೋ ಅಷ್ಟೆಷ್ಟು ಅಜ್ಞಾನೇ ಆವರಿಸುತ್ತದೆ ಹೊರತಾಗಿ ಜ್ಞಾನ ನಮಗೆ ಯಾಕೆ ಬರುವುದಿಲ್ಲ ಅಂತಂದ್ರೆ ನಾವು ಅದ್ರ ಜೊತೆ ನಾಮಸ್ಮರಣೆ ಮಾಡಿರೋದಿಲ್ಲ. ನಾಮಸ್ಮರಣೆ ಯಾರು ಮಾಡ್ಕೋತ ಎಲ್ಲ ಜ್ಞಾನ ಸಂಪಾದನೆ ಮಾಡಿರ್ತಾರಲ್ಲ, ಆ ಜ್ಞಾನ ಜಗತ್ ಕಲ್ಯಾಣಕ್ಕೆ ಉಪಯೋಗ ಆಗ್ತದೆ. ನಾಮಸ್ಮರಣೆ ಇರ್ಲಾರ್ದ ನಾವು ಬೇಕಾದ ಮಾತಾಡಿದ್ರು ಸಹಿತ ಜಗತ್ತಿನ ಜನರು ಧನ್ಯ ಅನ್ನೋದಿಲ್ಲ. ಸದ್ಗುರುಗಳಂತರೂ ನಮಗೆ ಧನ್ಯಪ ನನ್ನ ಸೇವಕ ಅಂತ ಅನ್ನೋದಿಲ್ಲ. ಅದಕ್ಕೆ ಅವ್ರಂದ್ರು, ಜಗಿ ಹೋಯಿಜೆ ಧನ್ಯ ಯಾ ರಾಮನಾಮೆ. ನೀವು ಧನ್ಯ ಆಗ್ಬೇಕಾಗಿತ್ತಂದ್ರೆ ಸದ್ಗುರುಗಳ ದೃಷ್ಟಿಯೊಳಗೂ ಧನ್ಯತೆ ಆಗಬೇಕು. ಜಗತ್ತು ನಿಮ್ಮನ್ನು ಧನ್ಯ ಅನ್ಬೇಕು. ಅಂದ್ರೆ ನೀವೇನು ಮಾಡಬೇಕು? ಜಗಿ ಧನ್ಯ ಯಾ ರಾಮನಾಮೆ. ಭಗವಂತನ ರಾಮನಾಮ ಅಂತ ಯಾಕೆ ಅವ್ರು ಅಂದಾರಂದ್ರೆ ಅವ್ರ ಸದ್ಗುರುಗಳು ರಾಮ.
ರಾಮಪ್ರಭುವಿನಿಂದ ಉಪದೇಶ ಸಮರ್ಥರಿಗೆ ಕೊಟ್ಟಾರ. ನಾವೇನ್ ತಿಳ್ಕೋಬೇಕು, ನಮ್ಮ ಮಹಾರಾಜರು ನಮ್ಮ ಸದ್ಗುರುಗಳು ನಮಗ ಅನುಗ್ರಹ ಮಾಡಿದಂತ ನಾಮ ಅದೇ ರಾಮನಾಮ. ಯಾಕಂದ್ರ ನಾಮದೊಳಗೆ ಅವ್ರ ಅನುಗ್ರಹ ಮಾಡಿದಂತಹ ನಾಮ, ಆ ನಾಮದೊಳಗಿರುವಂತಹ ನಾಮಿ ಯಾರಂದ್ರೆ ಸದ್ಗುರುಗಳೇ ಇರ್ತಾರೆ. ಬಹಳಷ್ಟು ಜನರು ಏನ್ ಮಾಡ್ತಾರ, ಆ ಯಾವ ಹೆಸರಿನ ನಾಮ ಕೊಟ್ಟಿರ್ತಾರ ಅವರೇ ಇರ್ತಾರಂತ ತಿಳ್ಕೊತಾರ. ಹಂಗೇನಿಲ್ಲ ಅದಕ್ಕೂ ಏನ್ರಿ. ಯಾಕಂದ್ರ ಸದ್ಗುರುಗಳು ನಮಗ ಉಪದೇಶ ಕೊಡ್ಬೇಕಾದ್ರ ಆ ನಾಮ ಆ ನಾಮ ಸ್ವರೂಪ ಅವ್ರು ಆಗಿರ್ತಾರ ಏನ್ರಿ. ಅವ್ರ ನಾಮ ಸ್ವರೂಪನೇ ಅವರಾದಾಗ ಅವ್ರ ಮುಖದಿಂದ ನಮ್ಮಲ್ಲಿ ಏನ್ ನಮಗ್ ನಾಮ ನೀಡ್ತಾರಲ್ಲ, ಅವ್ರ ಸ್ವರೂಪನೇ ನಮ್ಮ ಆ ನಾಮರೂಪದಿಂದ ನಮಗಿಟ್ಟಿರ್ತಾರ. ಅಂದಾಗ ನಮಗ ನಾಮಸ್ಮರಣೆ ಮಾಡಿ ಮಾಡಿ ನಮ್ಮ ಗುರುವಿನ ದರ್ಶನ ಹಾಕೋತಿರ್ಬೇಕು, ಸದ್ಗುರುಗಳಿಗೆ ಸಂಭಾಷಣೆ ಹಾಕೋತಿರ್ಬೇಕು. ಸದ್ಗುರುಗಳಿಗೆ ನಮ್ಮ ಎಲ್ಲಾ ಏನಪ್ಪಾ ಅಂದ್ರೆ ಸಂಶಯಗಳನ್ನ ನಿವಾರಣೆ ಮಾಡ್ಕೋಂತ ಪಾತ್ರತ ಶಿಷ್ಯನಂತಲ್ಲಿ ಬರಬೇಕು. ಇವೆಲ್ಲ ಯಾವಾಗ ಬರ್ತಾವಂದ್ರ ಸದ್ಗುರುಗಳು ನಿರ್ಯಾಣ ಆದ್ಮೇಲೂ ಸಹಿತ ಸದ್ಗುರುಗಳ ದರ್ಶನ, ಸ್ಪರ್ಶನ, ಸಂಭಾಷಣ, ಆಮೇಲೆ ಇವೆಲ್ಲ ಯಾವಾಗ ಆಗ್ತಾವಂದ್ರ ಅವ ಅಖಂಡ ನಾಮಸ್ಮರಣೆ ಮಾಡ್ಕೋತಿದ್ರ ಮಾತ್ರ ಆಗ್ತಾವ. ಆ ಅಕಸ್ಮಾತ್ ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಸಮರ್ಥರ ದರ್ಶನ ಆಗ್ತದ. ಯಾಕಂದ್ರೆ ನಾಮಸ್ಮರಣೆ ಒಳಗೆ ನಾಮಿ ಇದ್ದಾರ. ನಾಮಸ್ಮರಣೆ ನಮಗ್ ಕೊಟ್ಟಂತ ಅದು ಯಾವ್ದಾರೇ ಯಾಕಿರಲ್ಲ ನಾಮಸ್ಮರಣೆ, ಅವ್ರವ್ರಿಗೆ ಅನುಗ್ರಹ ಮಾಡಿದಂತ ನಾಮದೊಳಗೆ ನಾಮಿ ಯಾರಿದ್ದಾರಂದ್ರೆ ಅವ್ರ ಸದ್ಗುರುಗಳಿದ್ದಾರ ಏನ್ರಿ. ಅದಕ್ಕ ನಮ್ಮ ಮಹಾರಾಜರು ಅಂತಿದ್ರು, ನಮ್ಮಲ್ಲಿ ನಮ್ಮ ಮಹಾರಾಜರು ನಮ್ಮ ರಾಮಣ್ಣ ಅಂತ ಶಿಷ್ಯ ಇದ್ದ, ಯಪ್ಪ ಯಾವಾಗಲೂ ನೀ ನನ್ನ ಕಣ್ಣು ಮುಂದಿರ್ಬೇಕು ನೋಡು ಅಂತಂದ್ರು. ಅವಾಗ ನಮ್ಮ ಮಹಾರಾಜರು ಅಂತಿದ್ರು, ನಾಮಿದ್ರೆ ಇದ್ದನಲ್ಲೋ ರಾಮ ಅಂತಂದ್ರು. ನೀ ನಾಮಸ್ಮರಣೆ ಮಾಡಿದ್ರೆ ನಾ ಇರ್ತೀನಿ, ಎಲ್ಲಿ ನಾಮದ ಅಲ್ಲಿ ನಾ ಇರ್ತೀನಿ, ಹೌದಲ್ರಿ. ಮತ್ತೆ ಈಗ ಬ್ರಹ್ಮಚೈತನ್ಯ ಮಹಾರಾಜರಾದ್ರು ಈ ಮಾತು ಹೇಳ್ತಾರ ಅವರು, ನಾ ಎಲ್ಲಿದ್ದನಂದ್ರ ನಾ ಎಲ್ಲಿ ನಾಮದ ಅಲ್ಲಿ ನಾನೇ ಇದ್ದನಲ್ಲಿ, ಮತ್ತೊಂದು ಬೇರೆ ಇಲ್ರಿ. ಈಗ ಗೊಂದಾಲಿಗೆ ಬರ್ಬೇಕಂತ ಏನಿಲ್ಲ, ನೀವು ನಾಮಸ್ಮರಣೆ ಮಾಡ್ರಿ, ಆ ನಾಮದೊಳಗೆ ನಾನೇ ಇದ್ದೀನಿ ಏನ್ರಿ. ತುಕಾಮಣೆ ಗುರು ಭಜನಿ ದೇವ ಭೇಟಿ ಜನಿವನಿ. ಸಮರ್ಥರಂತಾರ, ನೀ ನಾಮಸ್ಮರಣೆ ಮಾಡ್ಕೋ, ನೀ ಮಂದಿಯೊಳಗಿದ್ರು ನಿನಗೆ ಯಾವಾಗ ಬೇಕಾವಾಗ ನಾ ದರ್ಶನ ಕೊಡ್ತೀನಿ, ಬೇಡ ಅಡವೆ ಆಗಿದ್ರು ದರ್ಶನ ಕೊಡ್ತೀನಿ, ಏಕಾಂತದೊಳಗೂ ಕೊಡ್ತೀನಿ, ಲೋಕಾಂತದೊಳಗೂ ಕೊಡ್ತೀನಿ, ಖರೆ ನೀ ನಾಮಸ್ಮರಣೆ ಮಾಡು. ಅದಕ್ಕೇನಂದ್ರು, ಜಗಿ ಹೋಯಿಜೆ ಧನ್ಯ ರಾಮನಾಮೆ. ಇಷ್ಟಾದ್ಮೇಲೆ ಏನಂತಾರ ಅವರು, ಕ್ರಿಯಾಭಕ್ತಿ ಉಪಾಸನಾ ನಿತ್ಯ ನೇಮಿ. ಇದು ಬಹಳ ಮುಖ್ಯದ. ನಾಮಸ್ಮರಣೆ ಮಾಡ್ಕೋತ ಇದ್ದೇವ್ರಿ, ನಾವು ಕಾಯಂ ಮಾಡ್ಕೋತ ಇದ್ದೇವ್ರಿ. ಹೌದಪ್ಪ, ನಿನ್ನಂತಲೇ ಪರಮಾರ್ಥದ ಕ್ರಿಯೆಗಳು ಯಾವ ನಡ್ಲಿಕ್ಕೆ ತಯಾರಿಲ್ಲ. ಪರಮಾರ್ಥದ ಕ್ರಿಯೆ ಅಂದ್ರೆ ಇದ್ರಾಗೆಲ್ಲ ಬರ್ತಾವ. ಪೂಜಾ ಅಂತ ಬರ್ತದ, ಶ್ರವಣ ಮಾಡುವುದಂತ ಬರ್ತದ, ಕೀರ್ತನ ಮಾಡುವುದಂತ ಬರ್ತದ, ಆಮೇಲೆ ಹೂಗಳನ್ನು ತರುವಂತ ಬರ್ತದ, ಸದ್ಗುರುಗಳಿಗೆ ಮಾಲಿ ಕಟ್ಟುವುದಂತ ಬರ್ತದ ಏನ್ರಿ. ಇವೆಲ್ಲ ಆಮೇಲೆ ಹಾಸಿಗೆ ಹಾಸುವುದು, ಸದ್ಗುರುವಿನ ಸ್ಥಾನದಾಗ ಏನೆಲ್ಲ ಕಸ ಹೊಡುಗುದು, ಇವೆಲ್ಲನೂ ಯಾ ಕ್ರಿಯೆದೊಳಗೆ ಬರ್ತಾವ. ಅವನೇನೋ ಮಾಡ್ಲಿಕ್ಕೆ ತಯಾರಿಲ್ಲ. ನೀ ಏನಂದ್ರ ಮ್ಯಾಲ್ ಚಲೋ ದೊಡ್ಡ ಆಸನದಾಗ ಕೂಡುದು, ಮತ್ತೊಬ್ಬರ ಕೈಲಿ ಕೈ ಮಾಡಿ ಮಾಡಿಸ್ಲಿಕ್ಕತ್ತಿ, ಕರೆ ನೀ ಮಾಡ್ಲಿಕ್ಕತ್ತಿಲ್ಲ ಅಂದಾಗ ನಿನಗ ಅವ ಯಾವ ಕ್ರಿಯೆಗಳು ನಿನ್ನಂತಲ್ಲಿ ನಡಿಲಿಕ್ಕತ್ತಿಲ್ಲ. ಈಗ ನೋಡ್ರಿ, ಹಿಂಗೆ ಆಗ್ತದ. ಮೊದಲೆಲ್ಲ ಮಾಡ್ತಿತ್ತು ಮನುಷ್ಯ. ಯಾವಾಗ ನಮ್ಮನ್ನ ಇವ್ರು ಪ್ರವಚನಕಾರು, ಇವ್ರು ಕೀರ್ತನಕಾರು, ಅವ್ರು ದೊಡ್ಡವರು ಅಂತ ನಮ್ಮನ್ನ ಜಾಗ ಮಾಡಿ ಕೂಡಿಸಿದ್ರಲ್ಲ, ಕೂಡಿಸಿದ ಕೂಡಲೇ ನಮಗೆ ಆ ಜಾಗ ಬಿಡ್ಲಿಕ್ಕೆ ಆಗವಲ್ತಾಗ್ಯದ. ಈಗ ಹಿಂಗಾಗಿ ಏನೇ ಮಾಡೋದಿದ್ರು ಸಹಿತ ಮತ್ತೊಬ್ಬರಿಗೆ ಹೇಳಿ ಮಾಡಿಸುವಂಥದ್ದು ಅಜ್ಞಾನ ಇಷ್ಟು ಬೆಳೆದು ಬಿಟ್ಟಿರ್ತದ. ಇದು ಗೊತ್ತಾಗ್ಬೇಕು ಸಾಧಕಗಂತಾರ, ಇದು ಗೊತ್ತಾಗ್ಬೇಕು ಏನ್ರಿ. ನಮ್ಮ ಮಹಾರಾಜರು ಹೆಂಗಿದ್ರಂದ್ರ, ಇಂಥ ಒಂದು ಬ್ರಹ್ಮಜ್ಞಾನಿ ಸದ್ಗುರುಗಳು ಎಷ್ಟಂದ್ರ ಶಿಷ್ಯರ ಸೇವಾ ಅವರೇ ಮಾಡ್ತಾರ ನಂಗೆ ಅವ್ರು ಮಾಡ್ತಿದ್ರು ನೋಡ್ರಿ. ಅಷ್ಟು ಅವ್ರು ಎಲ್ಲದ್ರಾಗೂ ತಾವೇ ಓಡಾಡಿ ಮಾಡೋರು ಮಠದೊಳಗೆ. ಏನು ಯಾರಿಗೆ ನೀವು ಮಾಡ್ರಿ ಅಂತ ಅನ್ನತ್ತಿದ್ದಿಲ್ಲ, ಅವರು ತಾವೇ ಮಾಡ್ಲಿಕ್ಕೆ ಹೋಗ್ಬಿಡೋರು. ಅವ್ರು ಮಾಡ್ಲಿಕ್ಕೆ ಹೋಗ್ಯಾರ ಅಂದ್ಕೊಳ್ಳಿ, ಶಿಷ್ಯರು ಅವ್ರಕ್ಕಿಂತ ಮುಂದೆ ಓಡಿ ಹೋಗಿ ಮಾಡ್ತಿದ್ರು, ಹೇಳ್ತಿದ್ದಿಲ್ಲ, ಮಾಡ್ತಿದ್ರು ಅವರು. ಹಂಗ ನಾವಾದ್ರೂ ಸಹಿತ ಏನೇ ಇರುವಲ್ಲ, ನಮಗೇನೇ ನಮ್ಮ ಸ್ಥಿತಿ, ನಮ್ಮ ಆಂತರಿಕ ಸ್ಥಿತಿ ಹುಚ್ಚ ಆದ್ರೂ ಸಹಿತ ಅದು ಸದ್ಗುರುಗಳ ಕೊಡುಗೆ ಅಂತ. ನಾವು ಅದನ್ನು ಸದ್ಗುರುಗಳ ಜಾಗದಾಗ ನಾವು ಬಳಕೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಲ್ಲಿ ಕೊಡುಗೆ, ಅಲ್ಲಿ ನಾನು ಶಿಷ್ಯನೇ ಇರುವುದು, ಅದನ್ನು ಸಣ್ಣವನಾಗಿಯೇ ಇರ್ಬೇಕು ನಾವು. ಇದು ಸಾಧಕರ ಒಂದು ಲಕ್ಷಣಗಳು ಅಂತ. ಅದಕ್ಕೆ ಮೊದಲು ಕ್ರಿಯಾ ನಿನ್ನಂತ ನಡಿಲಿಕ್ಕತ್ತನಪ್ಪ, ಇದನ್ನ ಮಾಡ, ಇಷ್ಟೋ ತನಕ ಹೇಳಿದ್ದು.
ಇನ್ನು ಭಕ್ತಿ, ಕ್ರಿಯಾಭಕ್ತಿ, ಉಪಾಸನಾ. ಕ್ರಿಯಾಭಕ್ತಿ, ಭಕ್ತಿ ನಿಜವಾಗಿ ನಿನಗೆ ಸಂಪೂರ್ಣ ಭಕ್ತಿ ನಿನ್ನಂತಲೇ ಅದಾನು. ನಿನಗ ನಿನ್ನ ಮೇಲೆ ಭಕ್ತಿ ಅದ, ನಿನ್ನ ಮೇಲೆ ನಿನಗೆ ಭಕ್ತಿ ಅದ. ಯಾಕಂದ್ರೆ ನಿನಗೆ ಅನಿಸ್ಬಿಟ್ಟದ ಈಗ ನಾ ಒಬ್ಬ ದೊಡ್ಡ ಸ್ಥಾನದಾಗ ಇದ್ದನಂತೇಳಿ. ಏನು ಅದಕ್ಕೆ ಆ ಸ್ಥಾನಕ್ಕೆ ಅನುಗುಣವಾಗಿ ಜಗತ್ತು ನನ್ನ ಹೊಗಳಬೇಕು, ನನ್ನ ಏನಪ್ಪಾ ಅಂದ್ರೆ ನಮಸ್ಕಾರ ಮಾಡಬೇಕು, ನನ್ನೊಂದು ದೊಡ್ಡ ಸ್ಥಾನದಾಗ ಕೂಡಿಸ್ಬೇಕು. ಇವೆಲ್ಲ ಅಜ್ಞಾನಗಳು ನಿನಗಂತಲೇ ಬಂದಾವ. ನೀ ಸದ್ಗುರುಗಳನ್ನ ಮಗಲು ಸರಿಸಿ ನೀನೇ ಗುರು ಆಗ್ಲಿಕ್ಕೆ ಪ್ರಯತ್ನ ನಡೆಸಿ ನೋಡ್ರಿ. ಇವೆಲ್ಲ ಕಠಿಣ ಅನ್ನಿಸ್ತಾವ ಕೇಳಲಿಕ್ಕೆ, ಒಂದು ಸ್ವಲ್ಪ ಹೌದು ಇದು ಅನ್ನಿಸ್ತಾವ. ವಾಸ್ತವಿಕ ನೋಡಿದ್ರೆ ಪರಿಸ್ಥಿತಿ ಹಿಂಗೆ ಅದ. ಏನ್ರಿ, ಸದ್ಗುರುಗಳ ಒಂದು ಭಕ್ತಿ ಬೆಳೆಸ್ಲಿಕ್ಕೆ ಹೋಗಿ ತನ್ನ ಭಕ್ತಿ ಬೆಳೆಸೋದೇ ಹೆಚ್ಚಾಗಿ ಬಿಟ್ಟದ ಸದ್ಯಕ್ಕೆ ಈಗ. ಏನು ಅಷ್ಟು ಸಾಧನ ಇರ್ಲಿಕ್ಕಂದ್ರೆ ಇವೆಲ್ಲ ಆವರಿಸ್ತಾವ ನೋಡ್ರಿ. ಅದಕ್ಕೆ ಜಗತ್ತ ಕಲ್ಯಾಣದ ಚಿಂತೆ ಮಾಡಬೇಕಾದ್ರೆ, ಸಮುದಾಯ ಕಟ್ಟಬೇಕಾದ್ರೆ, ಜನರನ್ನು ಭಕ್ತಿ ಮಾರ್ಗಕ್ಕೆ ಹಚ್ಚಬೇಕಾದ್ರೆ ಮೊದಲು ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ನಾವು ಏನೋ ಮಾಡ್ಲಾರ್ದ ಸ್ವಲ್ಪ ನಾಲ್ಕು ಬರೇ ಶಬ್ದ ಜ್ಞಾನದ ಬಲದಿಂದ, ಏನೋ ಒಂದು ಚತುರ್ತನದ ಬಲದಿಂದ ಜನರನ್ನ ಮಾತಿನ ಮೋಡಿ ಒಳಗೆ ನಾವು ಅವ್ರಿಗೆ ಒಂದು ದೊಡ್ಡ ಸ್ಥಾನದಾಗ ಅವ್ರ ಎದುರಿಗೆ ನಾವೇ ಕಲ್ಪನಾ ಮಾಡ್ಕೋತೇವೆ. ಈಗ ನಾವು ಯಾರೇ ಒಬ್ಬರನ್ನ ಹೊಗಳಬೇಕಾದ್ರೆ ಉದ್ದೇಶ ಏನಿರ್ತದ, ನಾ ಅವನು ಹೊಗಳಿದ್ರೆ ಅವನು ನಾನು ಹೊಗಳ್ತಾನ ಅಂತೇಳಿ ನಾವು ಹೊಗಳ್ತಿರ್ತೇವೆ. ಏನು ನೋಡ್ರಿ ನೀವು, ಈಗ ನೋಡ್ರಿ ನೀವು ಪ್ರವಚನಕ್ಕೆ ಅದು ಹೋಗಿರ್ತಿರ್ತಾರೆ ಕೆಲವೊಬ್ಬರು, ನೋಡ್ಬೇಕು ಅವ್ರ ಪ್ರವಚನ ಹೇಳ್ತಾರಪ್ಪ ಅಂದ್ಕೊಳ್ಳಿ, ನೋಡ್ರಿ ನನಗೇನೂ ತಿಳಿಯೋದಿಲ್ಲ, ನಾ ಪೂರ್ಣ ಅಜ್ಞಾನಿ ಇದ್ದೀನಿ, ಮತ್ತೆ ಯಾಕೆ ತಿಳಿದಿಲ್ಲ ಅಂದ್ರೆ ಬಂದು ಯಾಕೆ ನಿಂತೆ ಅಂದ್ರೆ, ಹೌದಲ್ರಿ? ಇದನ್ನ ನೋಡ್ಬೇಕು ಎಲ್ಲರೂ ಇದೆ. ನಾ ಅನ್ಯಾಕಂತೆ ಅಂತ ಮತ್ತೆ ಅಕಸ್ಮಾತ್ ನಿನಗೆ ತಿಳಿದಿಲ್ಲ ಅಂತ ಖಾತ್ರಿ ಇದ್ರೆ ಅಲ್ಯಾಕೆ ಹೋದಿಪ್ಪ ನೀನು? ಅದು ಹಂಗಲ್ಲದು. ನಾ ತಿಳಿದಲ್ಲ ಅದು ಕೊಡಿ. ಏನ್ರಿ ನೀವ ಹಿಂಗಂದ್ರೆ ನಮ್ಮಂಥವ್ರು ಏನು ಮಾಡ್ಬೇಕ್ರಿ? ನೀವೇನ್ರಿ ಜ್ಞಾನಿಗಳ್ರಿ ಅಂತವ್ರು ಅನ್ಬೇಕಾಗಿರ್ತದ ನಮಗೆ. ಏನು ಇವೆಲ್ಲ ಚತುರ್ತನದಿಂದ ನಾವು ಸಮುದಾಯ ಕಟ್ಲಿಕ್ಕೆ ಹೋದೇವಂದ್ರೆ ಅದೇನಂತಾರಲ್ಲ, ಗಣಪತಿ ಮಾಡ್ಲಿಕ್ಕೆ ಹೋಗೋದ್ರಾಗೆ ಏನರೇ ಹಾಕೊಂಡು ಕೂತಿ ಬಿಡ್ತಂತದ. ಏನು ಮುಂದೆ ಸಮುದಾಯದ ಸಮುದಾಯನೇ ನಿನ್ನ ಮೇಲೆ ಪ್ರೇಮ ಕಳ್ಕೊಂಡು ಬಿಡ್ತದ. ನಿನ್ನ ಯಾರು ಹೊಳ್ಳಿ ನೋಡ್ಲಾರ್ದಂಗೆ ನಿನ್ನ ಆಗಿಬಿಡ್ತದ ಪರಿಸ್ಥಿತಿ. ಅದಕ್ಕೆ ಮೊದಲು ನೀನು ಸದ್ಗುರುಗಳನ್ನ ಸಾಕ್ಷಾತ್ಕಾರ ಮಾಡ್ಕೋ, ಸದ್ಗುರುಗಳ ದರ್ಶನ ಪಡ್ಕೋ ಅಂತಾರ ನಾವು. ಈಗ ಸಮರ್ಥ ನಮ್ಮ ಸದ್ಗುರುಗಳು ನಮಗೆ ನಿರ್ಯಾಣ ಆಗ್ಯಾರ. ನಿರ್ಯಾಣ ಆದ್ಮೇಲೆ ನಮಗೆ ಅವ್ರ ನೆನೆಸ್ತೇವಿಲ್ಲ ನಾವು. ಮತ್ತೆ ನೆನೆಸ್ತೇವೆ ಅಂದ್ರೆ ದರ್ಶನ ಯಾಕೆ ಆಗವಲ್ಲ ಅಂತ ಯಾವಾಗಾರ ಹತ್ತೇವನ್ ನಾವು? ಹತ್ತೇವನ್ರಿ ಪ್ರಸಾದ್ ಅವ್ರು? ಗುರುನಾಥ ನಿನ್ನ ದರ್ಶನ ಆಗವಲ್ ಸ್ವಲ್ಪ ಎಷ್ಟು ದಿವಸ ಆತು ಅಂತೇಳಿ ನಮಗೇನ್ರಿ ಹಂಗ ಅನ್ಸ್ಯದನ್ನ ಹೇಳ್ರಿ ನೋಡ್ನು. ಅನ್ಸುದಿಲ್ಲ ನಮಗ. ಯಾಕಂದ್ರ ಇನ್ನ ಆ ಲೆವೆಲ್ಕ್ಕೆ ನಮ್ದು ಇದನ್ನೇ ಹೋಗಿಲ್ಲ ಅಂತಂದಂಗ ಅದು. ನಮಗ್ ಹಂಗ ಅನಿಸ್ಬೇಕದು. ಅನಿಸ್ಬೇಕು ಅನ್ನೋದಕ್ಕಿಂತ ಆಗಬೇಕಂತಾರ ಅವ್ರ ದರ್ಶನ. ಹೋಗ್ಲಿ, ನೀ ಧ್ಯಾನ ಕೂತಾಗ ಆಗೋದು ಬಿಡುವಲ್ಲ, ಕನಸಿನಾಗರೇ ಆಗ್ಯದನು. ಕನಸಿನಾಗರೇ ಆಗ್ಬೇಕಲ್ರಿ. ಕನಸಿನಾಗ ಆಗ್ಬೇಕಾತಂದ್ರ ಮಲ್ಕೋಕ್ಕಿಂತ ಮೊದಲು ಸದ್ಗುರುಗಳು ಚಿಂತನೆ ಮಾಡಿದ್ರೆ ಕನಸಿನಾಗ ಆಗ್ತದ. ಏನು ಇಷ್ಟು ಮಾಡಿದ ಮೇಲೆ ಮುಗಿದು ಹೋಗ್ತದ. ಮಲ್ಕೋ ಹೊತ್ನಾಗ ಮತ್ತೆ ಬೇರೆನೆ ಮೊಬೈಲ್ ತಗೋದು, ಅವನ್ನ ನೋಡೋದು, ಇದನ್ನ ಮಾಡೋದು, ಇವನ್ನೆಲ್ಲ ಮಾಡ್ಕೋತ ಕೂತು ಬಿಡ್ತೇವೆ. ಮಹಾರಾಜರು ಅಲ್ಲೇ ಅವ್ರ ಇದನ್ನೇ ಆಗಿಬಿಡ್ತಾರವ್ರು. ಇಲ್ಲಿಕ ನಾವು ಮಲ್ಕೋ ಕೊನೆ ನಿದ್ದಿಗೆ ಹತ್ತು ಕೊನೆ ಕ್ಷಣದೊಳಗೆ ಅಕಸ್ಮಾತ್ ಸಮರ್ಥರ ನಾಮಸ್ಮರಣೆ ನಮ್ಮಂತ ನಡೆದಿತ್ತಂದ್ರ ಅವ್ರ ದರ್ಶನದ ತಳಮಳ ಅವಾಗಿತ್ತು ಅಂದ್ರ ರಾತ್ರಿ ಕನಸಿನಾಗಾದ್ರೂ ಸಹಿತ ನಮಗೆ ದರ್ಶನ ಕೊಡ್ಬೋದು. ಕೊಟ್ಟ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕು. ಯಾಕಂದ್ರೆ ಸ್ವಪ್ನ ಪ್ರಚೀತಿನೂ ಏನು ಸಾಮಾನ್ಯ ಅಲ್ಲ. ಸ್ವಪ್ನ ಪ್ರಚೀತಿ ಏನಂತಾರಲ್ಲ ಅದು ಸಾಮಾನ್ಯ ಇಲ್ಲ. ಅದೇನ್ರಿ ಕನಸಿನಾಗಿ ಸತ್ಯ ಹರಿಶ್ಚಂದ್ರ ಕನಸಿನಾಗೆ ಕೊಟ್ಟಿಲ್ರಿ. ಆ ವಿಶ್ವಾಮಿತ್ರ ಬ್ರಾಹ್ಮಣ ಆಗಿ ಬಂದು ಬೇಡಿದ, ರಾಜ್ಯನೇ ಕೊಟ್ಟ. ಮರುದಿವ್ಸ ಬಂದು ದಕ್ಷಿಣ ಕೇಳಿಕ್ ಬಂದ್ರ, ನಿನ್ನ ಕನಸಿನಾಗ ನಿನ್ನ ರಾಜ್ಯನೇ ಕೊಟ್ಟಿ, ಮತ್ತೆ ಸಿಂಹಾಸ ಮೇಲೆ ಕೂತಿ ಮೇಲೆ ದಕ್ಷಿಣ ಕೊಡಂತ ಬಂದವ ವಿಶ್ವಾಮಿತ್ರ. ಕನಸಿನಾಗ ಕೊಟ್ಟದೇನು ಖರೆ ರೀ, ಇಲ್ಲದ ನಿಮ್ಗೇನು ತಲೆಗಿರಿ ಕೆಟ್ಟದ ಅಂತಂದು ಕಡಿಕೆ ಆದ್ರೆ ಬರ್ತಿತ್ತು. ಹೌದಲ್ರಿ? ಸತ್ತರಿಸಿ ಕಡಿಕೆ ಅವಂದ ಕನಸೇನು ಸ್ವಪ್ನ, ಜಾಗ್ರ, ಸ್ವಪ್ನ, ಸುಷುಪ್ತಿ ಈ ಮೂರು ಅವಸ್ಥೆಯೊಳಗೆ ಇರುವಂತ ಆತ್ಮಸ್ವರೂಪನೇ ನಾ ಇದ್ದೀನಿ. ಜಾಗ್ರ, ಸ್ವಪ್ನ, ಸುಷುಪ್ತಿ ಈ ಮೂರದ್ರೊಳಗೂ ನಾ ಇರಾವನೇ ನಾ ಇದ್ದೀನಿ. ಮತ್ ಯಾವಾಗ ಕೊಟ್ರೆ ನಾನೇ ಕೊಟ್ಟನೋದಲ್ಲೋ
ಹಂಗ ಯಾವಾಗ ಸದ್ಗುರುಗಳ ದರ್ಶನ ಆದ್ರೂ ಸಹಿತ ಅದು ಲಾಭದಾಯಕನೇ ಅದ. ಆದ್ರೆ ತಳಮಳ ಬೇಕಂತ. ಇವ್ರು ಬಾಳೆಕೊಂದ್ರಿ ಪಂತ್ ಮಹಾರಾಜರು ತಳಮಳ ನೋಡಿದ್ರ ನನಗೆ ಹಿಂಗ ಅನಿಸ್ತು. ಒಮ್ಮೆ ಇದಕ್ಕೆ ಹೋಗಿದ್ ನಾನು ಓದಾಕ ಕಂಬದ ಮೇಲೆ ಅಭಂಗ್ ಬರ್ದಿದ್ರು, ನೋಡಿದೆ ಏನ್ ತಳಮಳಪ್ಪ, ಈ ತಳಮಳ ನಮಗ್ ಬರ್ಬೇಕಲ್ಲ ಅಂತೇಳಿ. ಮಮ ಚಿತ್ತ ಚಕೋರ ಚಂದ್ರ, ಮಮ ಚಿತ್ತ ಚಕೋರ ಚಂದ್ರ, ದೇಯಿ ಭೇಟಿ ಪರಮೋದಾರ, ದೇಯಿ ಭೇಟಿ ಪರಮೋದಾರ, ಮಮ ಚಿತ್ರ ಚಕೋರ ಚಂದ್ರ, ಮಮ चित्त चकोरा चंद्र. बहुत दिन झाले भेटीसी, अजून किती दूर राहसी. बहुत दिन झाले भेटीसी, ನಿನ್ನ ಭೇಟಿ ಆಗ್ಲಾರ್ದ ಎಷ್ಟು ದಿನ ಆತ್ ಗುರುನಾಥ. बहुत दिन झाले भेटीसी, अजून किती दूर राहसी. तुझ विणा व्यर्थ पसारा, तुझ विणा व्यर्थ पसारा, देई भेटी परमोदारा, देई भेटी परमोदारा, मम चित्त चकोरा ಚಂದ್ರ. ನನ್ನ ಚಿತ್ತ ಚಕೋರ ಪಕ್ಷಿ ಚಂದ್ರನಿಗಾಗಿ ಹಂಬಲಿಸುವಂಗ ನಿನ್ನ ದರ್ಶನಕ್ಕಾಗಿ ಹಂಬಲಿಸ್ಲಿಕ್ಕತ್ತದ ಗುರುನಾಥ ಅಂತೇಳಿ ಬಾ ಚಂದದ. ಇನ್ನ ಎರಡು ನುಡಿಯವ, ಸಮಯದ ಕೊರತಿ ಇರ್ಲಿ, ಮತ್ತೊಮ್ಮೆ ಇದು ಮಾಡೋಣಂತ. ಏನ್ರಿ ಇನ್ನ ಎರಡು ನುಡಿಯವ ಭಾಳ ಚಂದವ. ಅಂದ್ರ ಈ ತಳಮಳ ಅಂತಃಕರಣದಿಂದ ಬರ್ಬೇಕು ನಮಗ, ಮಹಾರಾಜರು ಭೇಟಿ ಆಗ್ಬೇಕಂತೇಳಿ. ಅದು ಆಗ್ಬೇಕಾಯ್ತಂದ್ರ ಅದಕ್ಕೆ ಭಕ್ತಿ ಅಂತಾರ ಅವ್ರು. ಭಕ್ತಿ ಅಂದ್ರೇನು? ಭಕ್ತಿ ಅಂದ್ರ ಯಾವುದು ವಿಭಕ್ತಿ ಇಲ್ಲ ಅದು ಭಕ್ತಿ. ವಿಭಕ್ತನವೇತೆ ಭಕ್ತಿ ಅಂತಾರ ಸಮರ್ಥರು. ವಿಭಕ್ತ ಅಂದ್ರ ದ್ವಂದ್ವ, ಅಲ್ಲಿ ದೇವರ ಮತ್ತು ನಾನು, ಗುರು ಮತ್ತು ಶಿಷ್ಯ ಇಬ್ರು ಇದ್ದಾರ. ಏನ್ರಿ ಇದು ಭಕ್ತಿ ಅಲ್ಲ ಅಂತಾರ ಅವರು. ಯಾಕಂದ್ರ ನೀನು ಅವರಿಂದ ಬ್ಯಾರೇನೆ ಇದ್ದಿ. ನೀನು ಅವರ ಒಂದು ಭಕ್ತಿ, ಅವರ ಒಂದು ಹಂಬಲಕ್ಕೆ, ಅವ್ರ ಪ್ರೇಮಕ್ಕಾಗಿ ನೀ ಹಂಬಲಿಸಿ ಹೆಂಗ ಆಗ್ಬೇಕಂದ್ರೆ ಅವ್ರನ್ನ ಆ ಪ್ರೇಮದೊಳಗ ನೀನು ಅವರು ಏಕಾಗಿ ಬಿಡ್ಬೇಕು. ಅಲ್ಲಿ ಬ್ಯಾರೆ ನೀವಿಬ್ರು ಬ್ಯಾರೆ ಇಲ್ದಂಗ ಆಗ್ಬೇಕು. ಏನ್ರಿ ಗುರು ಶಿಷ್ಯ ಏಕಚೀಪದ ಅಂತ ದಾಸಬೋಧನ್ಯಾಗ ಹೇಳ್ತಾರ ಸಮರ್ಥರು. ಗುರು ಶಿಷ್ಯ ಏಕಚೀಪದ, तेथे नाही भेद, ಅಲ್ಲಿ ಎರಡು ಭೇದ ಇಲ್ಲೇ ಇಲ್ಲ. ಪರಿ ಯಾ ದೇಹಾच्या ಸಂಬಂಧ ತೋಡಿಲ್ಲ ಪಾಯಿಜೆ. ನಾನು ದೇಹ ಅಲ್ಲ ಅಂತೇಳಿ, ನಾನು ದೇಹದ ಸಂಬಂಧ ನಾವು ಬಿಟ್ಟೇವಂದ್ರ ಯಾವಾಗ ನಾ ಆತ್ಮನೇ ಇದ್ದೀನಿ, ಆತ್ಮ ಸ್ವರೂಪ ಇದ್ದನ ಅಂತೇಳಿ ಯಾವ ಕ್ಷಣ ನಿಂತಲ್ಲಿ ನಿರ್ಮಾಣ ಆಗ್ತಲ್ಲ ಆ ಕ್ಷಣದಾಗ ನಿನ್ನ ಸದ್ಗುರುಗಳು ಭೇಟಿ ಆಗ್ತದೆ. ಇರ್ಲಿ, ಭಕ್ತಿ, ಉಪಾಸನೆ ಮತ್ತು ನಾಮಸ್ಮರಣೆ. ಉಪಾಸನಾ ಅಂತರೂ ಮಹಾರಾಜರ ಏನ್ ಹಾಕಿಕೊಟ್ಟಿರ್ತಾರ ಸಾಂಪ್ರದಾಯಿಕ, ಅವನ್ನೆಲ್ಲ 4 ಹೊತ್ತಿನ ಭಜನೆ ಆಗಲಿ ಅವು ಏನೇನವ ಅವನ್ನೆಲ್ಲ ಮಾಡಬೇಕು. ಆಮೇಲೆ ನಾಮಸ್ಮರಣೆಯೊಳಗೆ ಸದಾ ಇರಬೇಕು ಅನ್ನುವಂಥ ಮಾತ ಈ 57ರ ಶ್ಲೋಕದ ಪೂರ್ವಾರ್ಧ ಹೇಳ್ತದ. ಇನ್ನು ಸಾಧಕನ ನಿತ್ಯ ದಿನಚರಿ ಇವನ್ನೆಲ್ಲ ಹೇಳ್ಬೇಕಂತಿತ್ತು ನನಗೆಲ್ಲ. ಸಮರ್ಥರು ಹೇಳಿದಂಥ ಮಾತ ಸಮಯನೇ ನಮಗೇನಾಗಿಬಿಡ್ತದೆ ಅಂದ್ರೆ ಇನ್ನು ಮಾತು ಬಂದೇ ಬಿಡ್ತದೆ, ಎಲ್ಲ ಕುಡಿಸಿ ಅಲ್ಲಿಗೆ ಬಂದು ಹತ್ತಿಗೆ. ಅದು ಏನು ಇರಲಿ. ಇನ್ನು ಉತ್ತರಾರ್ಧ ಏನಂತಾರೆ, ಉದಾಸೀನತಾ ತತ್ವತಾ ಸಾರ ಆಹೆ. ಸಾಧಕ ಹೆಂಗಿರ್ಬೇಕಂದ್ರೆ ಉದಾಸೀನಾಗಿರ್ಬೇಕು. ಉದಾಸೀನ ಹೇ ವೃತ್ತಿ ಜೀವಿಧರಾವಿ, ಅತಿ ಆದರೆ ಸರ್ವ ಸೇವಾಕರಾವಿ ಅಂತ. ಏನ್ರಿ ಅಂದ್ರ ನಮ್ಮ ಉದಾಸೀನತೆ ಎಲ್ಲಿರ್ಬೇಕಂದ್ರೆ ನಾವು ಪ್ರವಚನ ಕೇಳುವತ್ನಾಗ ಉದಾಸೀನತೆ ಬರ್ತದ, ಭಜನೆ ಮಾಡುವತ್ನಾಗ ಉದಾಸೀನ ಅಂದ್ರೆ ಕೆಟ್ಟ ಮತಿ ಮಾಡ್ಕೊಂಡು ಕೂಡುದು, ಮೈಮ್ಯಾಲ ತಲೆ ಮೇಲೆ ಮುಗುಲು ಬಿದ್ದಾರು ಗತೆ. ಯಾವಾಗ ಮುಗಿತದಪ್ಪ ಮರೆ, ಯಾವಾಗ ಓದಿನಿ, ಯಾವಾಗ ಟಿವಿ ಹಚ್ಕೊಂಡಿನಿ, ಯಾವಾಗ ನೋಡಿನಿ, ಇಂಥದ್ದು ಒಂದು ಇಲ್ಲದ ತಲೆ ಹಾಕೊಂಡು ಅದೊಂದು ನಮೂನಿ. ಅದೇನಂತಾರಲ್ಲ, ಪಗಡೆ ಚದುರಂಗ ನಾಡ ಕರೆದರೆ ನಿಗುರಿದವು ಕರ್ಣಗಳು ಮಚ್ಚಿ ಅಂತ ಪುರಂದರದಾಸರು ಒಂದು ಪದ ಮಾಡ್ಯಾರ. ಜಗದೀಶನ ದಿನದಿ ಜಾಗರಕ್ಕೆ ಕರೆದರೆ ಮುಗಿಲು ಹರಿದು ಬಿದ್ದಂತೆ ಧರೆಗಿಳುವೆ ಮನವೇ, ಛೀ ಹಳಿತು ಕೋಡಿ ಪಾಪಿ ಮನವೇ ಅಂತೇಳಿ ಮನಸ್ಸಿಗೆ ಬೈದಾರ ಅವರು. ಏನ್ರಿ
ಎಷ್ಟು ಪಾಪಿ ಇದ್ದೀಪ ಅಂತೇಳಿ. ಜಾಗರಣೆ ಮಾಡೋಣ ಬಂದ್ರೆ ಮುಗಿಲ್ ಹರಿದಂಗೆ ಬಿದ್ದಂಗೆ ಆಗಿಬಿಡ್ತಂತದು. ಮತ್ತದ ಪಗಡಿ ಆಡೋಣ ಇಸ್ಪೇಟ್ ಆಡೋಣ ಅಂದ್ರೆ ಬೆಳತನಕ ಕೂಡ್ತದ ಮನುಷ್ಯ. ಅಂದ್ರೆ ಮನಸ್ಸು ಇಷ್ಟು ಕೆಟ್ಟದ ಅಂತ ಇರ್ಲಿ. ಇನ್ನ ಉದಾಸೀನತಾ ತತ್ವತ ಸಾರಾಯ, ಆಧ್ಯಾತ್ಮಕ್ಕೆ ಉದಾಸೀನತಾ ಬಹಳ ಮುಖ್ಯದ. ಪ್ರಪಂಚದೊಳಗೆ ಉದಾಸೀನ ಆಗಿರ್ಬೇಕು. ಬಂದ್ರೂ ಹಂಗೆ ಇರಬೇಕು, ಹೋದ್ರೂ ಹಂಗೆ ಇರಬೇಕು. ಬೇಕಾದಷ್ಟು ನೀ ಗಳಿಸಲಾರ್ದಗತೆ ಹೇಳು. ನಿನ್ನಿಂದ ಬೇಕಾದಷ್ಟು ಹೋಗ್ಲಿ, ನನ್ನಿಂದ ಇಲ್ಲಿ ಹೋಗಿದ್ ನಾ ಎಲ್ಲಿ ನಂದೆಲ್ಲಿದ ಭಗವಂತಂದ ಸುಮ್ ನಿವಾ ಅಂತಿದ್ವಿ ಬಿಡು. ಏನು ಇದು ಉದಾಸೀನತಾ ಅಂತಾರ. ಆಮೇಲೆ ಸದಾ ಸರ್ವದಾ ಮೂಕಳಿ ಇರುತ್ತೀರಾಯೆ, ನೀವು ಉದಾಸೀನ ಆದ್ಬಿಟ್ಟೆ ಅಂತ ತಿಳ್ಕೊರಿ. ನೀವು ಯಾವುದ್ರ ಮೇಲೂ ಮೋಹ ವಾಸನ ನಮ್ಮಂತೆಲ್ಲ ಉತ್ಪತ್ತಿ ಆಗ್ಲಿಲ್ಲ ಅಂದ್ರ ನಮ್ಮ ಮನಸ್ಸ ಎಕ್ದಮ್ ಖುಲ್ಲಾ ಆಗಿಬಿಡ್ತದ. ಅದೇನಯ್ಯ ಏನ್ರೆ ಹೋದ್ರೆ ಹೋಗ್ಲಿ ಇದ್ದರೆ ಇರ್ಲಿ, ನನ್ನ ಪ್ರಪಂಚನೇ ಸದ್ಗುರುಗಳಿಗೆ ಒಪ್ಪಿಸಿಬಿಟ್ಟನಂತೇಳಿ ಇರುವಂತ ಮನುಷ್ಯ ಅವ ಅಷ್ಟೊಂದು ಮನಸ್ಸಿನಿಂದ ಪೂರ್ಣ ಏನಪ್ಪಾ ಅಂದ್ರ ಇದನ್ನೇ ಆಗಿಬಿಟ್ಟಿರ್ತಾನಂತ. ಇನ್ನ 58ನೇ ಶ್ಲೋಕದ ಪೂರ್ವಾರ್ಧವನ್ನು ನೋಡೋಣ. 58ನೇ ಶ್ಲೋಕ ಏನ್ ಹೇಳ್ತ ಅಂದ್ರ, ನಕೋ ವಾಸನಾ ವಿಷಯಿ ವೃತ್ತಿ ರೂಪೇ ಪದಾರ್ಥಿ ಜಡೆ ಕಾಮನಾ ಪೂರ್ವ ಪಾಪೆ. ನಕೋ ವಾಸನಾ ವಿಷಯಿ ವೃತ್ತಿ ರೂಪೇ. ವಾಸನಾ ಅಂತರೂ ಅವು ಇರತ್ತಾವ್ರಿ ಎಲ್ಲರಿಗೂ. ಯಾಕಂದ್ರೆ 5 ವಾಸನಾ ಅವ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇಳಿ 5 ವಾಸನೆಗಳವ, 5 ವಿಷಯಗಳವ. ಆ 5 ವಿಷಯಗಳು ಪಂಚ ವಿಷಯಗಳವು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈಗ ಶಬ್ದ ಏನಪ್ಪಾ ಅಂದ್ರ ಅದನ್ನ ಕಿವಿಯಿಂದ ನಾವು ಕೇಳಬೇಕಾಗ್ತದ, ಅದನ್ನ ಬಿಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಶಬ್ದ, ಸ್ಪರ್ಶ ತ್ವಚೆಯಿಂದ ಮುಟ್ಟುದು ಗಿಟ್ಟು ಇವೆಲ್ಲ ಆಗ್ಯತಾವ, ಇದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಸ್ಪರ್ಶ, ರೂಪ ಕಣ್ಣಿಲೆ ರೂಪ ನೋಡ್ಬೇಕಂತದ, ಕಣ್ಣು ಮುಚ್ಕೊಂಡು ಅಡ್ಯಾಡ್ಲಿಕ್ಕೆ ಆಗುದಿಲ್ಲ. ರಸ ನಾಲಿಗೆಲೆ ಚಲೋ ತಿಂತಿರ್ತೀವಿ, ತಿಂದ್ಮೇಲೆ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ರೆ ಸಾಯ್ಬೇಕಾಗ್ತದೆ. ಮತ್ತೇನದ ಏನು ಎಲ್ಲ ಜೀವನ ಬಿಡ್ಬೇಕಾಗ್ತದ. ಅದಕ್ಕೆ ತಿನ್ನೋದು ತಿನ್ಬೇಕನೆ. ರಸ, ಗಂಧ ಚಲೋ ವಾಸ ಚಲೋ ಇದ್ರನ್ನ ನಾವು ಅಲ್ಲಿ ಕೂಡ್ಲಿಕ್ಕೆ ಬರ್ತವೆ, ಇಲ್ಲಿಕ್ಕ ಕೂಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಇವೆಲ್ಲ ಬೇಕೇ. ಏನ್ರ ಇವ್ರೇನಂತಾರ, ನಕೋ ವಾಸನ ವಿಷಯಿ ವೃತ್ತಿ ರೂಪೆ. ಈ ವಿಷಯಗಳೇನವಲ್ಲ ಇವು ನಿನಗೆ ವಾಸನೆಯಾಗಿ ಪರಿಣಾಮ ಆಗ್ಲಾರ್ದಂಗೆ ನೋಡ್ಕೊಂತಾರ. ಎಲ್ಲವ ಅನುಭವಿಸು, ತಿನ್ನು, ನೋಡು, ಎಲ್ಲ ಮಾಡು. ಅದು ಲಿಮಿಟ್ ಮೀರ್ತು ಅಂದ್ರ ಅದು ನಿನಗೆ ವಿಷ ಆಗ್ತದ. ಆ ವಿಷಯನೇ ಏನಾಗ್ತದ, ವಿಷ ಆಗ್ತದ. ಅದಕ್ಕೆ ವಾಸನ ಅಂದ್ರೆ ಏನು, ಮನಸ್ಸಿನಾಗ ಗಟ್ಟಿ ಹಿಡ್ಕೊಂಡು ಕೂತ್ ಬಿಡುದು. ಅದನ್ನು ಇದು ಬೇಕೇ ಅಂತ ಹೇಳಿ, ಇದ್ರು ನಡೀತದ, ಇರ್ಲಿಲ್ಲ ನಡೀತದ ಅಂತ ಅನ್ನೋದಿಲ್ಲ. ಅದಕ್ಕೆ ವಾಸನ ಅಂದ್ರ ಇನ್ ಚಲೋ ತರಬೇಕೆ, ಚಲೋದ್ ನೋಡಬೇಕೆ, ಚಲೋದ್ ತಿನ್ನಬೇಕೆ, ಚಲೋದ್ ಉಡಬೇಕೆ. ಈ ಬೇಕೇ ಅನ್ನುವಂಥದ್ದು ಏನದಲ್ಲ, ಇದಕ್ಕೆ ವಾಸನ ಅಂತಾರ. ಇದು ಗಟ್ಟಿಯಾಗಿ ಅಕಸ್ಮಾತ್ ನೀ ಹಿಡ್ಕೊಂಡು ಕೂತಿ ಅಂದ್ರ, ಗಟ್ಟಿಯಾಗಿ ಹಿಡ್ಕೊಂಡು ಕೂತಿ ಅಂದ್ರ ಅದು ಅವ್ರೇನಂತಾರ, ಪದಾರ್ಥಿ ಜಡೆ ಕಾಮನ ಪೂರ್ವ ಪಾಪೆ. ಅಕಸ್ಮಾತ್ ಪೂರ್ವ ಪಾಪದ ಸಂಗ್ರಹ ನಿನ್ನಂತಲ್ಲಿ ಇತ್ತಂದ್ರನ ಹಂಗ ಆಗ್ತದಂತಾರ. ನಮ್ಮಲ್ಲಿ ಪಾಪದ ಒಂದು ಬಲ ಇದು ಹೆಚ್ಚಿತ್ತಂದ್ರ ಈ ವಾಸನೆಗಳು, ಈ ವಿಷಯಗಳು ವಾಸನೆಗಳಾಗಿ ಪರಿವರ್ತನೆ ಆಗಿಬಿಡ್ತಾವ ನಮ್ಮಲ್ಲಿ. ಅವು ಬೇಕೇ ಕಡಿತನಕನು. ಅದೇನ ಅಂತಾರಲ್ಲ, ಈಗ ನೋಡ್ರಿ ಕೆಲವೊಬ್ರು ಶುಗರ್ ಬಂದಿರ್ತದ, ಸಿಹಿ ತಿನ್ಬೇಡ್ರಿ ಅಂತ ಹೇಳಿರ್ತಾರ. ಆದ್ರ ಮುದುಕರಾಗಿರ್ತಾರ, ಖರೆ ಮನ್ಯಾಗ ಈ ರವಾದ ಉಂಡಿ ಗಿಂಡಿ ಮಾಡಿ ಇಟ್ಟಿರ್ತಾರಲ್ಲ, ತುಡುಗ್ಲರಿ ಹೋಗಿ ಅವ್ನು ತಿನ್ನತ್ತಾರ. ಅವ್ರು ಅದೇನ್ ಯಾಕೆ ಆಗೋಲ್ಲ ಕೊಟ್ಟ ಅಂದ್ರೇನು, ಆ ತಿನ್ನುದು ಹಂಗದು, ಅದು ಇರ್ಲಿಕ್ಕಂದ್ ನಡೆಯೋದಿಲ್ಲ ಅಂತ ಹಿಂಗದ. ಹೋಳಿಗೆ ಮಾಡಿದಾಗ ಹೋಳಿಗೆ ತಿನ್ಬೇಡ್ರಿ ನಿಮಗೆ ಶುಗರ್ ಅದ ಅಂದ್ರೆ ಸ್ವಲ್ಪ ಹಾಕಿ ಅನ್ಕೋತಾನೆ 2 ಹೋಳಿಗೆ ಹೊಡೆದು ಬಿಟ್ಟಿರ್ತಾರ. ಅದನ್ನ ಗುಳಿಗಿನ ತಗೋತನಲ್ಲ ಅಂತ, ಇನ್ನೊಂದು ಗುಳಿಗೆ ಹಚ್ಚಿ ತಗೋತ್ನಾಳೆ ಇವತ್ತು, ಬೇಕಾದ್ರೆ ಇಂಜೆಕ್ಷನ್ ಮಾಡ್ಕೊಂಡ್ರೆ ಆತಳಂತೆ. ತಿನ್ನೋದ್ರಾಗ ಕಡಿಮೆ ಮಾಡ್ಕೋದಿಲ್ಲ. ಇದು ವಾಸನ ಅಂತಾರ. ಹಿಂಗ್ ಮಾಡ್ಕೋಬೇಡ್ರಿ ನೀವು ಅಂತ. ತಿನ್ನೋ ತನಕ ತಿಂದಿರ್ಲ ಸಾಕು, ರಗಡ್ ತಿಂದಿರ್ಸಿ ಇನ್ನು ತಿನ್ನೋದನ್ನು. ಮೊದಲೇನ್ರಿ 4 5 6 8 10 ಚಪಾತಿ ತಿಂತಿದ್ದೇವ್ರಿ. ಈಗ 2 ಆದ್ರೆ ವಾಜ್ಯ ಆಗ್ಲಿಕ್ಕತ್ತ. ಮತ್ ಈಗೂ 8 10 ತಿನ್ಬೇಕಂದ್ರೆ ಹುಚ್ಚ ಅಂದಿಲ್ಲನ್ರಿ. ಈಗ ನಿನಗೆ ಪಚನೆ ಆಗುದಿಲ್ಲ ಏನ್ ತಿನ್ನಾವ್ ನೀನು. ಆದ್ರ ಅದು ವಾಸನ ಆಗಿತ್ತಂದ್ರೆ ಹಂಗೆ ತಿನ್ನೋದು, ತಿಂದ್ಮೇಲೆ ಪಚನೆ ಮಾಡ್ಕೊಳ್ಳಿ ಗುಳಿಗೆ ತಗೋದು, ಅದಕ್ಕೆ ಅದಕ್ಕೆ ಅದೊಂದು ಬೇರೆ ಪ್ರೊಸೀಜರ್ ಶುರು ಮಾಡಿಬಿಡ್ತದ. ಅದಕ್ಕೆ ವಾಸನ ಏನು ಮಾಡ್ಕೋಬೇಡ ಅಂತಂತಾರವರು. ಈ ವಿಷಯಗಳ ಬಗ್ಗೆ ಆತು.
ಇನ್ನ ಇದು ಅಕಸ್ಮಾತ್ ನಮ್ಮಂತಲ್ಲಿ ಗಟ್ಟಿ ಆಗ್ಲಿಕ್ಕತ್ತು ಮನಸ್ಸಿನಾಗ ಅಂದ್ರ ಅದು ನಮ್ಮ ಪೂರ್ವ ಪಾಪ ಅಂತ ತಿಳ್ಕೊಳ್ಳ. ಇದಕ್ಕೊಂದು ದೃಷ್ಟಾಂತ ಹೇಳಿ ಇವತ್ತಿನ ಸೇವಾಕ್ ನಾವು ಇದು ಮಾಡೋಣಂತ. ಒಂದು ಗುರುವಿನ ಆಶ್ರಮ ಇರ್ತದ್ರಿ. ಗುರುವಿನ ಆಶ್ರಮ, ಗುರು ಶಿಷ್ಯರು ಇರ್ತಾರ. ಶಿಷ್ಯ 12 ವರ್ಷಗಟ್ಲೆ ಅಲ್ಲಿ ಗುರು ಸೇವೆ ಮಾಡಿರ್ತಾನ. ಅಕಸ್ಮಾತ್ ಇಬ್ರು ಗಂಡ ಹೆಂಡತಿ ಅಲ್ಲಿ ಗುರುಗಳ ದರ್ಶನಕ್ಕೆ ಅಂತೇಳಿ ಬರ್ತಾರ. 12 ವರ್ಷ ಗುರುವಿನಂತಲ್ಲಿ ಸೇವಾ ಮಾಡಿದ್ರು ಸಹಿತ ಆ ಇಬ್ರು ಗಂಡ ಹೆಂಡತಿ ನೋಡಿದ್ಕೂಡ ಶಿಷ್ಯಾಗ ಅನಿಸ್ತದ, ನಾನು ಒಂದ್ ಸ್ವಲ್ಪ ಪ್ರಪಂಚ ಮಾಡಿ ಅದ್ರ ರುಚಿ ನೋಡ್ಬೇಕು ಅಂತ ಅನಿಸ್ತದ. ಏನ ಅವಾಗ ಅವ್ರು ಹೋಗ್ತಾರ, ಗುರುಗಳ ನಾನು ಒಂದಿಷ್ಟು ಲಗ್ನ ಗೀಗ್ನ ಆಗಿ ಒಂದ್ ಸ್ವಲ್ಪ ಪ್ರಪಂಚದ ರುಚಿನ ನೋಡ್ಬೇಕು ಅನ್ಸ್ಯದ ಅಂತ. ಏನು ವಿಷಯ ಇದ್ದಂಗ ಅದು. ಮತ್ತ 12 ವರ್ಷ ಏನ್ ಕಲಿತು ಹೋಮಳ ಅಂತಂತಾರ ಇವ್ರು. ಇಲ್ರಿ ನಿಮಗೆ ಇದು ಆಗುದಿಲ್ಲ, ನನಗೀಗ ಹಂಗ ಆಗ್ಲಿಕ್ಕತ್ತದ ಒಂದ್ ಅಮೋನಿ, ಅದಕ್ಕೊಂದು ಪರ್ಮಿಷನ್ ಕೊಡ್ರಿ. ನಾವು ಪರ್ಮಿಷನ್ ಕೊಡುದಿಲ್ಲ ಅಂತಾರ ಅವ್ರು. 12 ವರ್ಷ ಕಲಿಸಿದ ಮೇಲೆ ಸಂಸಾರ ಮಾಡಿ ಹೋಗೋದ್ ಹ್ಯಾಂಗ್ ಕೊಳ್ಳಿ ಪರ್ಮಿಷನ್ ಅಂತಾರ ಅವ್ರು. ಅಂದ ಕೂಡಲೇ ಇಲ್ರಿ ಮಾರಾದ್ರಿ ಹಂಗಾರೆ ಮಾಡಿ 10 ವರ್ಷ ಸಂಸಾರ ಮಾಡಿ ಮತ್ತೆ ಹೊಳೆ ಬರ್ತನ್ರಿ ಅಂತ. ಏನ 10 ವರ್ಷ ನಾನು ಸಂಸಾರ ಮಾಡ್ತೀನಿ, 10 ವರ್ಷ ಅದ್ ಕೂಡ ಹೇಳಿ ನೋಡ ಮತ್ತು ವಚನ ಅಂತಂದ್ರ ವಚನ ರೀ ಗುರುಗಳ ಅಂತಂತಾನ. ಯಾಕಂದ್ರೆ ನಾವು ಒಟ್ಟ ಹೋಗ್ಬೇಕಾಗಿರ್ತದ. 10 ವರ್ಷ ಹೋಗಿ ನೀ ಮಾಡ ಹೋಗಂತಾರ. 10 ಹೋಗಿ ಲಗ್ನ ಆಗ್ತಾನ. ಲಗ್ನ ಆಗಿ 10 ವರ್ಷ ತನಕ ಏನ್ ಕುಬಿಲೆ ಸಂಸಾರ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನ. ಈ ಕಡೆ ಎಲ್ಲ ಮರ್ತೇ ಬಿಡ್ತಾನ. ಆಮೇಲೆ ಕೂಡಲೇ 10 ವರ್ಷ ಆದ ಕೂಡ ಗುರುಗಳು ಅಂತಾರ, ಇನ್ನ 10 ವರ್ಷ ಆತ ಇನ್ನ ಬರವಲ್ಲ, ಹೋಗಿ ಕರ್ಕೊಂಡು ಬರ್ಬೇಕಂತೇಳಿ ಹೋಗ್ತಾರೆ ಇವ್ರು. ಹೋಗಿ ಅವ್ರ ಮನೆಗೆ ಹೋದ ಕೂಡಲೇ ಗುರುಗಳು ಬಂದಾರಂದ್ರೆ ಎದಿ ಹೊಡ್ದಂಗ ಆಗ್ತಾವ. ಯಾಕಂದ್ರೆ ಇವ್ರು ಕರೀಲಿಕ್ಕೆ ಬಂದಾರಂತೇಳಿ. ಆದ್ರೂ ನಿರ್ವಾರದ ಬರ್ರಿ ಗುರುಗಳು. ಯಾಕೋ 10 ವರ್ಷ ಆತ್ಲ ಮತ್ ನಡಿ ಅಂತಂತಾರ. ಏನ್ರಿ ಗುರುಗಳ, ಈಗ 2 ಹುಡುಗರು ಆಗ್ಯಾವ. ಅವು 2 ಹುಡುಗರು ಸಣ್ಣ ಅವರಿ. ಅವಕ್ಕಿನ್ನ ಇನ್ನ ಕಾನ್ವೆಂಟಕ್ಕೆ ಹೋಗ್ತದ, ಇನ್ನ 1ನೇ ಸಹಿತ ಹೋಗುದಿಲ್ಲ. ಒಂದ್ ಸ್ವಲ್ಪ ಅವತರದೊಂದ್ ಸ್ವಲ್ಪ ಶಿಕ್ಷಣದ ವ್ಯವಸ್ಥೆ ಆಗೋ ತನಕ ಇನ್ನೊಂದು 10 ವರ್ಷ ಟೈಮ್ ಕೊಡ್ರಲ್ಲ ಅದಕ್ಕೆ. ಅವೆಲ್ಲ ಆಗ್ತಾ ನಡಿಯೋ ಅಂತಂತಾರೆ. ಇಲ್ರಿ, ಸಣ್ಣ ಕೂಸುಗಳನ್ನ ಬಿಟ್ಟು ಬರ್ಲಿಕ್ಕೆ ಹಂಗ ನಿಮಗರೇ ಹಂಗ ಅನಿಸ್ತದ ಹೇಳಿ ನೋಡ್ರಿ ಅಂತ. ಆತಿನ 10 ವರ್ಷ ಬಿಟ್ರೆ ಬರ್ತೀಯಾ ಅಂತಂತಾರ. ನೋಡಾಕಂತ್ರಿ ಬಂದೇ ಬರ್ತಾನೆ ಗ್ಯಾರಂಟಿ ಅಂತ. ಮತ್ ಬಿಟ್ಟು ಹೋಗ್ತಾರ. ಮುಂದೆ 10 ವರ್ಷ ಆದ್ಮೇಲೆ ಮತ್ತೆ ಬರ್ತಾರ. ಮತ್ ಬಂದಾಗ ಹುಡುಗರು ದೊಡ್ಡವಾಗಿರ್ತಾವ. ದೊಡ್ಡವಾದ ಕೂಡಲೇ ಅವ್ರ ಅಂತಾರ, ಈಗೆಲ್ಲ ಕಾಲೇಜಕ್ಕೆ ಅದು ಹೋಗು ಗದ್ಲಾಗವರಿ, ಇನ್ನೊಂದು 10 ವರ್ಷ ಕೊಡ್ರಿ ಸಾಹೇಬ್ರ ಗುರುಗಳ ಅಂತ. ಅಂದ ಕೂಡಲೇ ಬೈತಾರ. ಅವ್ರು ಬೈದ್ರು ಸಹಿತ ಕೇಳೋದಿಲ್ಲ. ಮತ್ತ ಅದು ಹಂಗೆ ನಾಚಿಕೆಗೇಡಿ. ಸಂಸಾರದ ರುಚಿ ಅಂದ್ರೇನು? ನಾಚಿಕೆ ಬಿಟ್ಟವ್ರಿಗೆ ಆ ರುಚಿ ಅದರದು. ಇದೆಲ್ಲ ಆಗಬಾರ್ದಂತೆ ಜ್ಞಾನಿಗಳು ಸಂಸಾರ ತ್ಯಾಗ ಮಾಡಿಬಿಟ್ಟಿರ್ತಾರ ಅಷ್ಟೇ. ಅಂದ ಕೂಡಲೇ ಮತ್ತೆ 10 ವರ್ಷ ಬಿಡ್ತಾರ. 10 ವರ್ಷ ಆದ್ಮೇಲೆ ಬರೋದಕ್ಕ ಇನ್ನ ಮಕ್ಕಳು ಲಗ್ನನೇ ಆಗಿಲ್ರಿ ಗುರುಗಳ. ಹುಡುಗರು ಹುಡ್ಕ್ಯಾಡ್ಲಿಕ್ಕತ್ತನಿ. 1-2 ಲಗ್ನ ಮಾಡಿಬಿಟ್ನಿ ಅಂದ್ರ ನಿಶ್ಚಿಂತೆ ಆಗ್ತಾನ್ರಿ. ಇನ್ನು 10 ವರ್ಷ ನೀವು ಬರೋದ್ರಾಗ ಎಲ್ಲ ಲಗ್ನ ಗೀಗ್ನ ಎಲ್ಲ ಸಜ್ಜು ಮಾಡ್ತೀನಿ. ಇನ್ನೊಂದು 40 ವರ್ಷ ಹೋಗ್ತಾವ. ಹಿಂಗೆ 40 ವರ್ಷ ಹೋದ್ರು ಸಹಿತ ಇವು ಬರ್ಲಿಕ್ಕೆ ತಯಾರಿಲ್ಲ. ಮೊಮ್ಮಕ್ಕಳಾಗ್ಯಾವಂತಾನ, ಮೊಮ್ಮಕ್ಕಳನ್ನ ಬಿಟ್ಟು ಹೆಂಗ್ ಬರುದಂತಾನ. ಹಿಂಗ್ ಮಾಡ್ಕೋತಾನೆ 40-50 ವರ್ಷ ಸಂಸಾರ ಜಬರ್ದಸ್ತ್ ಮಾಡಿಬಿಡ್ತಾನ. ಗುರುಗಳು ಅಂತಾರ, ಹಾಳಾಗಿ ಹೋಗಿ ನೀ ಏನಪ್ಪ ಮಾರಾಯ ನೀನು ಅಂತ. ಇಷ್ಟು ಅನ್ನೋದಕ್ಕನೆ ಮುಂದ ಮತ್ತೊಮ್ಮೆ ಇವ್ನ ಕರ್ಕೊಂಡು ಹೋಗ್ಬೇಕಂತ ಬರೋದಕ್ಕನ ಸುದ್ದಿ ಬರ್ತದ, ಅವ್ನು ತಿರ್ಕೊಂಡ್ರಿ ಅಂತೇಳಿ. ತಿರ್ಕೊಂಡ್ ಬಂದು ನೋಡ್ತಾರ, ತಿರ್ಕೊಂಡೇ ಬಿಟ್ಟಿರ್ತಾನ. ಮೊಮ್ಮಕ್ಕಳು ಆಗಿರ್ತಾವ. ಮತ್ ಪಸಂದ್ 20-30 ವರ್ಷ ಆದ್ಮೇಲೆ ಮನಿಗ್ ಬಂದಿರ್ತಾನ. ಮುಂದ್ 40-50 ವರ್ಷ ಸಂಸಾರ ಮಾಡಿರ್ತಾನ. ಎಲ್ಲ ಮುಗದೆ ಬಿಟ್ಟಿರ್ತದ. ತಿರ್ಕೊಂಡ್ ಅಂದ ಕೂಡ ಗುರುಗಳು ನೋಡ್ತಾರ ಜ್ಞಾನ ದೃಷ್ಟಿಯಿಂದ. ಇವ್ ತಿರ್ಕೊಂಡ್ರು ಸಹಿತ ಮನಿ ಬಿಟ್ಟು ಹೋಗು ಮನುಷ್ಯ ಅಲ್ಲಿವ. ಎಲ್ಲಿರಿ ಇದ್ದ ನೋಡ್ಬೇಕಂದ್ರ ಹಾವಾಗಿ ಆ ಟ್ರೆಜರಿ ಹಿಂದೆ ಕೂತಿರ್ತಾರಂತ ನೋಡ್ರಿ. ಇವು ಗಳಿಸಿದ ರೊಕ್ಕ ಕಾಯ್ಬೇಕಂತ ಹಾವಾಗಿ ಟ್ರೆಜರಿ ಹಿಂದೆ ಕೂತಿರ್ತಾನಂತ. ಗುರುಗಳು ಅಂತಾರ, ಬಪ್ಪರೆ ಮಗನೇ ಅಂತಂತಾರ. ಏನಪ್ಪಾ ನಿಂದು ಅಂತೇಳಿ ಸರಾಸರ ಹೋಗಿ ಆ ಹುಡುಗರ್ನ ಕರಿತಾರ. ಮೊಮ್ಮಕ್ಕಳು ದೊಡ್ಡ ಆಗಿರ್ತಾವ. ಕರೆದು ಬಡಗಿ ತಗೊಂಡ್ ಬರ್ರಿ ಅಂತಂತಾರ. ಬಡಗಿ ತಗೊಂಡ್ ಬರ್ತಾರ, ಗುರುಗಳು ಹೇಳ್ಯಾರಂತೇಳಿ. ಅಲ್ಲಿ ಹಾವು ಕೂತದ್ ನೋಡ ದೊಡ್ಡದು, ಅದನ್ನ ಶಿಸ್ತಾಗೆ ಬಡಿರಿ, ಬಡದ ಅಲ್ಲಿ ಹೊರಗೆ ಒಗದು ಬರ್ರಿ ಅಂತಂತಾರ. ಅದಕ್ಕೂ ಗುರುಗಳು ಹೇಳ್ಯಾರ ಅಂತೇಳಿ ಮತ್ತು ಇನ್ನ ಎಳಿ ಹುಡುಗರು ಶಿಸ್ತಾಗೆ ಬಡಿತಾರ. ನಿರ್ವಿಣ್ಯಾಗಿ ಬೀಳ್ತದ. ಬಿದ್ದ ಕೂಡಲೇ ಅದ್ ಚಿಮ್ಮಿ ಹೊರಗೆ ಒಗಿರಿ ಅದನ್ನಂತದ್ದು. ಗುರುಗಳು ಏನಂತ ಅದೇ ಬಡಿಗಿಲೆ ಹೊರಗೆ ಒಗದು ಬಿಡ್ತಾರ. ಹೊರಗೆ ಹೋದ ಕೂಡ ಗುರುಗಳು ಹೊರಗೆ ಬರ್ತಾರ. ಬಿದ್ದಿರ್ತದ ಕೆಟ್ಟ ಮುತಿ ಮಾಡ್ಕೊಂಡ. ಗುರುಗಳು ಏನ್ ಮಾಡ್ತಾರ, ಕೈಯಾಗ ತಗೋತಾರ. ಯಾಕೋ ಈಗರೆ ಬರ್ತೀಯೇನೋ ಅಂತ ಕೇಳ್ತಾರ. ಏನ್ ಈಗರೆ ಬರ್ತೀಯೇನೋ ಅಂದ ಕೂಡಲೇ ಮೂತಿ ತಳಗ ಹಾಕ್ತಾನ ನಾಚಿಗೆ ಬಂದಂಗಾಗಿ. ಆದ್ರೂ ಕರುಣಾಮಯಿ ಗುರುನಾಥ
ಅದನ್ನ ತಮ್ಮ ಜೋಳಿಗೆ ಹಾಕೊಂಡು ಮಠಕ್ಕೆ ಒಯ್ತಾರೆ. ಒಯ್ದು ಅದಕ್ಕೆ ಹಾಲಾಗಿಲ್ಲ ಕೂಡಿಸಿ ಮತ್ತೆ ಅದ್ರ ಮೇಲೆ ಕೃಪಾದೃಷ್ಟಿ ಬೀರಿ ಅದನ್ನ ಉದ್ಧಾರ ಮಾಡ್ತಾರಂತ. ಅಂದ್ರೆ ಎಷ್ಟು ವಿಷಯದೊಳಗೆ ನಾವು ಅದನ್ನ ವಾಸನ ನಮ್ಮಲ್ಲಿ ತಲೆ ಅದು ಗಟ್ಟಿ ಆಗಿಬಿಡ್ತಂದ್ರೆ ಅದು ಒಟ್ಟ ಹೋಗೋದಿಲ್ರಿ. ಜನ್ಮ ಜನ್ಮಕ್ಕೂ ಅದೇ ಬರ್ತದ. ವಾಸನ ಗುಣದಿಂದ 4 ಜಾತಿ ನೇಮದಿಂದ ತಿರುಗಾಡಿ ಲೆಕ್ಕವು ಮಾಡಿದರೆ 1,84 ಯೋನಿಯೊಳಗೆ ಮುಳುಗಾಡಿ ಯೋನಿಯೊಳಗೆ ಮುಳುಗಾಡಿ ಪಾರಾಗಿ ಹೋಗೋ ಈ ಭವನಿಗೋ ನಾನಾರೆಂಬುದನ ತಿಳದ ನೋಡು ಮುಕ್ತಿ ಪಡಿ ಮನುಜ. ಗುರು ಸೇವಾ ಮಾಡೋ ನಿಶರಣೋಗೋ ಗುರು ಸೇವಾ ಮಾಡೋ ನಿಶರಣೋಗೋ ನಾನಾರೆಂಬುದನ ತಿಳದ ನೋಡು ಮುಕ್ತಿ ಪಡಿ ಮನುಜ ಮುಕ್ತಿ ಪಡಿ ಮನುಜ ಮುಕ್ತಿ ಪಡಿ ಮನುಜ. ಅದಕ್ಕೆ ಗುರುವಿನ ಸೇವಾ ಮಾಡಿ ಮುಕ್ತಿ ಪಡೆದು ಒಂದೇ ನಮಗದ. ಅದಕ್ಕೆ ಕೊನೆ ಉತ್ತರಾರ್ಧದೊಳಗೆ 58ನೇ ಶ್ಲೋಕದ 2ನೇ ಕೊನೆ ಸಾಲ್ಯಾಗ ಅಂತಾರ, ಸದಾರಾಮ ನಿಷ್ಕಾಮ ಚಿಂತಿತ ಜಾವ. ಯಾವಾಗಲೂ ಸದ್ಗುರುಗಳು ಕೊಟ್ಟಂತ ನಾಮಸ್ಮರಣೆಯನ್ನ ನಿಷ್ಕಾಮ ಭಾವದಿಂದ ಮಾಡಂತಾರ ಅವರು. ಕಾಮನ ಇಟ್ಟು ಮಾಡಬೇಡ, ಇಷ್ಟು ನಾಮಸ್ಮರಣೆ ಮಾಡೀನಿ ನಮ್ಗೇನು ನಾವು ಹಿಡಿದ ಕೆಲಸ ಆಗವಲ್ತು ಅನ್ಬೇಡ, ಇಷ್ಟು ನಾಮಸ್ಮರಣೆ ಮಾಡೀನಿ ಜಡ್ ಆರಾಮ ಆಗವಲ್ತು ಅನ್ಬೇಡ. ಅವೆಲ್ಲ ಪ್ರಾರಂಭಕ್ಕೆ ಬಂದಿರ್ತಾವ. ಏನೂ ಬೇಡ, ಏನು ಕೇಳಲಿಕ್ಕೆ ನಿನಗೆ ಏನು ಕೊಡ್ಲೇನು ಅಂದ್ರೂ ಸಹಿತ ಕೊಡಬೇಡ, ಏನೂ ಬೇಡ್ರಿ ಅಂತೇಳಿ ಗುರುಗಳಿಗೆ ಅನ್ನೋಂಗ ನೀನು ನಾಮಸ್ಮರಣೆ ಮಾಡು. ಆಮೇಲೆ ಮನ ಕಲ್ಪನಾ ಲೇಸತ್ತು ಹೀನ ಸಾವ. ಮನೆ ಇದು ಇಲ್ಲಿದ್ದ ಕಲ್ಪನಾ ಮಾಡ್ಕೊತ ಕೊಡಬೇಡ. ಅದೇನೋ ಎಷ್ಟು ಕಲ್ಪನಾ ಮಾಡಿದ್ರು ಅದೊಂದು ಕಲ್ಪನಾ ಅನ್ನೋದು ಅದೊಂದು ಸೃಷ್ಟಿ ಅಂತಾರೆ. 8 ಸೃಷ್ಟಿಯೊಳಗೆ ಕಲ್ಪನಾ ಸೃಷ್ಟಿ ಅಂತೂ ಒಂದು ಸೃಷ್ಟಿ ಅದ ರೀ. ಅದು ಏನು ಇದು ಹೆಂಗೆ ಸೃಷ್ಟಿ ಉತ್ಪತ್ತಿ ಆಗ್ಯದಲ್ಲ, ನಮ್ಮ ಕಲ್ಪನೆಯಿಂದನೇ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿರ್ತೇವೆ ನಾವು. ಆ ಕಲ್ಪನೆ ಸೃಷ್ಟಿನೇ ಕನಸಿನಾಗ ಬಂದ ನೋಡ್ರಿ ನೀವು, ಕನಸಿನಾಗೂ ಮನಿ ಕಟ್ಟಿದಂಗೆ ಆಗಿರ್ತದೆ, ಮನಿ ಮೇಲೆ ಮನಿ ಕಟ್ಟಿದಂಗೆ ಆಗಿರ್ತದೆ, ಕಾರ್ ತಗೊಂಡಂಗೆ ಆಗಿರ್ತದೆ, ಒಬ್ಬರಲ್ಲ ಇಬ್ಬರನ್ನ ಹ್ಯಾಂಡ್ರ್ ಮಾಡ್ಕೊಂಡಂಗೆ ಆಗಿರ್ತದೆ, ಏನೇನೋ ಆಗಿಬಿಟ್ಟಿರ್ತಾವ ಕನಸಿನಾಗ. ಯಾಕಂದ್ರೆ ಕಲ್ಪನಾ ಮಾಡಿ ಅದನ್ನ ಮಾಡ್ಕೊಂಡಿರ್ತೇವೆ ನಾವು. ಕಲ್ಪನಾನೇ ನೀವು ಸವಿಕಲ್ಪನಾ ಮಾಡಿದ್ದೇವೆ ಅಂದ್ರೆ ನಾವು ಸದ್ಗುರುಗಳ ದರ್ಶನ ಆಗ್ಬೇಕು, ಅವ್ರ ಸ್ಪರ್ಶನ ಆಗ್ಬೇಕು, ಅವ್ರ ಸಂಭಾಷಣೆ ಆಗ್ಬೇಕು, ಅವ್ರು ನನ್ನ ತಲೆ ಮೇಲೆ ಕೈ ಇಡಬೇಕು, ಅವ್ರ ಸ್ವರೂಪ ನನಗೆ ತೋರಿಸ್ಬೇಕು, ಹೆಂಗೆಲ್ಲ ಚಿಂತನೆ ಮಾಡ್ಕೊಂಡು ಮಲ್ಕೊಂಡಿದ್ದೇವೆ ಅಂದ್ರೆ ಕನಸಿನಾಗ ಅದು ಆಗ್ತದೆ. ಆದ್ರೆ ನಾವು ಇದನ್ನ ಮಾಡಿರ್ತೇವೆ ಅಂತ ಅದು ಆಗ್ತದೆ. ಅದಕ್ಕೆ ಯಾವ ಕಲ್ಪನಾ ಮಾಡಲಾರ್ದ ನಿಷ್ಕಾಮ ಬುದ್ಧಿಯಿಂದ ನೀನು ನಾಮಸ್ಮರಣೆ ಮಾಡು. ಅಂದ್ರ ನಿನಗ ಈ ಒಂದು ಪರಮಾರ್ಥದ ಹಾದಿಯೊಳಗೆ ಮುಂದಿನ ಒಂದು ಮೆಟ್ಲ ಗುರುಕೃಪೆಯಿಂದ ಗೋಚರ ಆಗ್ತಾವ ಅನ್ನುವಂಥ ಮಾತ ಈ 2 ಶ್ಲೋಕನಿಂದ ನಮಗ ಸಮರ್ಥರು ತಿಳಿಸ್ತಾರ. ಆ ರೀತಿ ನಾಮಸ್ಮರಣೆ ಮಾಡೋಣ. ನಾಮಸ್ಮರಣೆ ಹಂಗೆ ಹಿಂಗೆ ಅಲ್ಲ, ನಿತ್ಯ ಕ್ರಿಯಾ ಭಕ್ತಿ ಉಪಾಸನ ಮತ್ತು ಇವೇನು ನೇಮವಲ್ಲ ಭಜನೆ ಇವೆಲ್ಲ ಕೂಡಿಸ್ಕೊಂಡು ನಾವು ಇವನ್ನೆಲ್ಲನೂ ಮಾಡ್ಕೊತ ಅದನ್ನು ಮಾಡ್ಬೇಕಂತಾರ ಅವ್ರು. ಹಂಗೆ ನಾವು ನೀವುಗಳೆಲ್ಲ ಸದ್ಗುರುಗಳ ಒಂದು ಕೃಪೆಗೆ ಪಾತ್ರ ಆಗುವಂಗ ಕೇವಲ ಅವರ ಕೃಪೆಗಾಗಿಯೇ ಬದುಕುನು. ಅವ್ರು ಹೇಳಿದಂಥ ನಾಮಸ್ಮರಣೆಯಾಗಿ ನಾಮಸ್ಮರಣೆಯೊಳಗೆ ನಾವು ಕಾಲ ಕಳೆದ ಬ್ರಹ್ಮಾನಂದದ ಒಂದು ಅನುಭೂತಿಯನ್ನು ಗುರುಕೃಪೆಯಿಂದ ಉಣುನು ಅಂತ ಹೇಳ್ಕೋತ ಅಂತ ಒಂದು ಕೃಪಾ ಸಮರ್ಥರು ನಮ್ಮ ಮೇಲೆ ಮಾಡಲಿ. ಚಂದ್ರಕುಮಾರ್ ಸದ್ಗುರುಗಳು ಮಾಡಲಿ, ಸಮರ್ಥ ರಂಗರಾವ್ ಮಹಾರಾಜರು ಮಾಡಲಿ, ಸಮರ್ಥ ರಾಮದಾಸರ ಕೃಪಾ ನಮ್ಮ ಮೇಲೆ ನಿಮ್ಮ ಮೇಲೆ ಆಗಲಿ. ಎಲ್ಲರ ಮೇಲೂ ಸರ್ವೇ ಜನಾ ಸುಖಿನೋ ಭವಂತು ಅಂತೇಳಿ ಎಲ್ಲರೂ ಆ ಬ್ರಹ್ಮಾನಂದದ ಒಂದು ಅನುಭೂತಿ ಉಣುವಂಥ ಒಂದು ಪಾತ್ರತ ನಮಗೆ ಬರಲಿ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೇನೆ. आकल्पायुष्यावे तयाकुळा माझे सकळा हरीचा दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामुक निदान पांडुरंग पुंडलिक वरदाय विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय जय श्रीराम. जय जय रघुवीर समर्थ. ಇವತ್ತು ಗುರುಗಳೆಲ್ಲ ಹೇಳ್ತಾ ಏನು ಅವನು ಶಿಷ್ಯ 10 ವರ್ಷ ಹೋಗ್ತೀನಿ ಅಂತ ಹೇಳ್ಬೋದ, ಹಂಗೆ ನಾವು ಏನಾರು ಹಂಗ ಪ್ಲಾನ್ ಮಾಡಿದ್ರೆ ಹಂಗ ಮಾಡಬೇಡ್ರಿ.
ಸತ್ಸಂಗದ ಹಾದಿ ಬಹಳ ಚಲೋದು, ನಮ್ಮದು ಉದ್ಧಾರ ಆಗುವಂತದ್ದು. ಹಾಗಾಗಿ ಅವ್ರು ನಮಗೆ ಇವರುಗಳ ಮೂಲಕ ಶಂಕರರಾವ್ ಗುರುಗಳ ಮೂಲಕ ಇವತ್ತು ಆ ಇಬ್ರು ಗುರುದ್ವಯರು ಇವ್ರ ಮೂಲಕ ಹೇಳಿಸ್ತಾ ಇದ್ದಾರೆ, ಒಂದೂವರೆ ವರ್ಷ ಕಷ್ಟಪಟ್ಟು ಈ ರಸ್ತೆ ಒಳಗೆ ಬಂದಿದ್ದೀರಾ, ಮತ್ತೆಲ್ಲೋ ಹೋಗ್ ಬರ್ತೀನಿ ಅಂತ ಹೇಳಿ ಮತ್ತಂಗ್ ಹೋಗ್ಬೇಡ್ರಪ್ಪ, ನನ್ನ ಜೊತೆಗೆ ಇರ್ರಿ, ನನ್ನ ಜೊತೆಗಿದ್ರೆ ನಿಮಗೆ ದಾರಿ ತೋರಿಸ್ತೀನಿ, ಸಂಸಾರ ಮಾಡ್ಲಿಕ್ಕೆ ಹೋಗ್ಬೇಡಿ, ಏನಿರೋ ಸಂಸಾರದಲ್ಲಿ ಬಿಟ್ಟು ಬರ್ಲಿಕ್ಕತ್ತೀರ ಅದರಲ್ಲೇ ಮುಂದುವರಿರಿ ಅಂತ ಹೇಳಿ ನಮ್ಗೊಂದು ಸೂಚನಾ ಮೂಲಕ ಇವತ್ತು ಗುರುಗಳು ಅದು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಬಹಳ ಸೂಕ್ಷ್ಮವಾದಂತದ್ದು, ಯೋಚನೆ ಮಾಡ್ಬೇಕು. ಯಾಕೆ ಅಂತಹ ಕಥೆಗಳು, ಅಂತಹ ಒಂದು ಇದು ಯಾಕೆ ಬರುತ್ತೆ ಸಂದರ್ಭಗಳು ಅಂತಂದ್ರೆ, ಗುರು ಇಲ್ಲೇ ಇರ್ತಾನೆ. ಅವನ್ ಹೇಳಿರೋದು, ನೀವು ಸತ್ಸಂಗ ಮಾಡ್ತಾ ಇರಿ, ಸತ್ಸಂಗದಲ್ಲಿ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಏನಪ್ಪಾ ಅದು? ಹೌದು, ಹೇಳಿದ್ರು ಸತ್ಸಂಗ ಬರ್ಲಿಕ್ಕೆ ಎಷ್ಟು ಯೋಗ್ಯತೆ ಬೇಕು. ಮೊದಲು ನಮಗೆ ವಾಮನ್ ರಾವ್ ತರ ಕಷ್ಟ ಕೊಡ್ಲಿಲ್ಲ ನಮ್ಗೆ ಗುರು. ಬರ್ತೀವಿ ಅಂತ ಬಂದ ಕೂಡಿಸ್ಕೊಂಡ, ಅವನೇ ಬಂದು ಕರ್ಕೊಂಡು ಹೋದ ನಮ್ಮ ಜೊತೆಗೆ. ನಾವು ಹೋಗ್ಲಿಲ್ಲ, ಅವನೇ ಬಂದು ಕರ್ಕೊಂಡು ಹೋದ. ಫೋನ್ ಆನ್ ಮಾಡ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ, ನಾನ್ ಅಲ್ಲೇ ಬರ್ತೀನಿ ಅಂತ ಹೇಳಿ. ಇಷ್ಟೆಲ್ಲ ನಿಮ್ಗೆ ಕೊಟ್ಟ ಮೇಲೆ ನಿಮ್ಗೆ ಆ ವಾಮನ್ ರಾವ್ ಕತೆ ಇವತ್ತು ಹೇಳಿ ಕಡೆಗೆ ಈ ಒಂದು ಸನ್ನಿವೇಶ ಯಾಕೆ ಬಂತಪ್ಪ ಅಂದ್ರೆ, ಸದಾ ನಾನ್ ನಿಮ್ಮ ಜೊತೆಗಿರ್ತೀನಿ, ನೀವು ನನ್ನ ಜೊತೆ ಇದ್ರೆ ನಿಮಗೆ ಆ ಒಂದು ಗುರುಮಾರ್ಗ ಏನು ಮುಕ್ತಿ ಮಾರ್ಗ ತೋರಿಸ್ಬೇಕು ಅದು ತೋರಿಸ್ತೀನಿ ನಾನು, ನನ್ನನ್ನು ಬಿಟ್ಟು ಹೋಗಬೇಡಿ. ಹೋದ್ರೆ ಈ ಮಾಯಾ ಪಾಶ ಅನ್ನೋದು ಹೇಗಿದೆ ಅಂದ್ರೆ, ಈ 1 ವರ್ಷದಲ್ಲಿ ಮಾಡಿರುವಂತಹ ಒಂದು ಏನು ಸಾಧನೆ ಅದೆಲ್ಲವೂ ಹೊಳೆಯಲ್ಲಿ ಹೊಣಸೆ ಹಣ್ಣು ತೊಳೆದಾಗ ಆಗುತ್ತೆ. ಬಿಟ್ಟು ಹೋಗಿ ನಾನು ಸಂಸಾರ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಅದಕ್ಕೆ ಆ ಕಡೆ ತಿರುಗಿ ನೋಡಬೇಡಿ, ಇಲ್ಲಿ ನನ್ನ ಜೊತೆ ಇರ್ರಿ, ಸದಾ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮನ್ನ ಗುರಿ ಮುಟ್ಸೋದು ನನ್ನ ಜವಾಬ್ದಾರಿ ಅಂತ ಗುರು ಹೇಳ್ತಾ ಇದ್ದಾನೆ. ನಾವು ನಮ್ಮ ಗುರಿ ಮುಟ್ತೀವಿ ಅಂತ ಹೇಳಿ ನಾವು ನಮ್ ಜವಾಬ್ದಾರಿ ತಗೊಳ್ತಾ ಇದೀವಿ, ಆದ್ರೆ ನಮ್ ಜವಾಬ್ದಾರಿ ಅಲ್ಲ, ಅದು ಆ ಸಮರ್ಥ ಸದ್ಗುರುವಿನ ಜವಾಬ್ದಾರಿ. ಹಾಗಾಗಿ ಇದೇ ಸತ್ಸಂಗದಲ್ಲಿ ಇನ್ನು ಪೂರ್ಣತಃ ಮುಂದೆ ಹೋಗ್ತಾ 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 ಹೆಚ್ಚು ಸಾಧನೆಯಲ್ಲಿ ತೊಡಗಿರಿ, ನಾಮಸ್ಮರಣೆಯಲ್ಲಿ ಸದಾ ಇರಿ ಅಂತ ಇವತ್ತು ನಮ್ಮ ಶಂಕರರಾವ್ ಗುರುಗಳ ಮೂಲಕ ಮತ್ತೊಮ್ಮೆ ಇವತ್ತು ಕಳೆದ ವಾರನು ಹೇಳಿದ್ರು, ಈಗ ಮತ್ತೊಮ್ಮೆ ಒಂದು ಸೂಚನಾ ಮೂಲಕ ಉಪದೇಶ ಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಾವು ಗುರುವಿನ ಉಪದೇಶ ಅಂತ ತಿಳಿದು ಇದನ್ನ ನಾವು ಶಿರಸಾ ವಹಿಸಿ ಮಾಡ್ಕೊಳ್ಳೋಣ, ಆ ಸಾಧನಾ ಮಾರ್ಗದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್, ಜೈ ಗುರುದತ್ತ. ಅಲ್ಲ, ಮನಸ್ಸು ಮತ್ತು ವಿಷಯಾಸಕ್ತಿ ಎಷ್ಟು ಎಳೆ 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 ಬಿಚ್ಚಿ ಹೇಳಿದ್ರು ನೋಡ್ರಿ. ನಮಗೆ ಇದು ವಾಸನ ಅಂದ್ರೆ ಪಂಚಭೂತ ಒಳಗಿರೋ ವಾಸನ ನಮಗ್ ಗೊತ್ತಿರ್ಲಿಲ್ಲ. ಗೊತ್ತಿರ್ತದ, ಆದ್ರೆ ಹಿಂಗ್ ಪೂರ್ತಿ ಎಳೆ ಎಳೆ ನಮ್ಗ್ ಗೊತ್ತಿದ್ವಿ. ಖರೆ ಇದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮಗ್ ಇನ್ನು ಪಾರಮಾರ್ಥಕ್ಕೆ ಹೋಗ್ಲಿಕ್ಕೆ ಸರಳ ಆಗುತ್ತೆ. ಅರ್ಥ ಮಾಡ್ಕೊಂಡು ಈ ಹಾದಿಯೊಳಗ ನಡಿಬೇಕು ನಾವು. ಅದೊಂದು ಹಾಡು ಉಂಟಲ್ರಿ, ಮುಕ್ತಿಗೆ ಯೋಗ್ಯ ಅಂತದ ನಾನೇನು ಎಂದು ತಿಳಿ ಅಂತೇನು ಅಂದ್ರಲ್ರಿ ಹಾಡು, ಅದ್ ಯಾರ್ದ್ರಿ? ಅದು ಎಷ್ಟ್ ಚಂದದ ಹಾಡು. ಗುರು ಸೇವಾ ಮಾಡುವನ್ರಿ ಹಿಂದಾಗಡೆ ಅಂದಿದ್ದನ್ರಿ. ನೀನು ತಿಳಿ ಅಂತಿಂಗೇನೋ ಅಂದ್ರಲ್ರಿ, ಬಾಳ ಚಂದ ಇತ್ತ. ಅದು ನಿಜ ಯೋಗಿ ಅವ್ರದೇನ್ರಿ? ಯಾರ್ದ ತತ್ವಪದ ಅದ, ಬಾಳ ಚಂದದ ಪದಗಳು ಹಂಗೆ ಇರ್ತವೆ, ಅವಕ್ ಸರಿಯಾದ ಧಾಟಿಗೆ ಕೇಳುದ್ರಿ. ಬಾಳ ಬೇರೆ 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 ಇಷ್ಟ ಚಂದ ಅಗದಿ ಸರಳ ವಾಕ್ಯದಾಗ ಮನಸ್ ಮುಟ್ಟತಾವ್. ನೀವ್ ಅಂದದ ಹಾಡ್ ಅಷ್ಟು ಹೃದಯಕ್ಕೆ ಸ್ಪರ್ಶ ಮಾಡ್ತಾವ, ಅಷ್ಟು ಚಂದ ಹೇಳ್ತೀರಿ. ಏನಾಗ್ತದ್ರಿ, ನಾ ಯಾವುದೇ ಹಾಡ ಅಭಂಗ ತಗೊಂಡ್ರು ಮೊದಲು ಅವತ್ರ ಭಾವ ಅದ್ರ ಅರ್ಥ ಮಾಡ್ಕೊಂಡ ಅದಕ್ಕೆ ಯೋಗ್ಯವಾದಂತ ರಾಗವನ್ನು ಕೂಡ್ಸಿರ್ತೀನಿ, ಧಾಟಿನೂ ಕೂಡ್ಸಿರ್ತೀನಿ ಅಂತೇಳಿ ನನಗೆ ಮೊದಲು ಆನಂದ ಆಗುವಾಗ ನಾ ಅದನ್ನ ಮಾಡ್ಕೊಂಡಿರ್ತೀನಿ ಅಂತೇಳಿ ಅದು ನಿಮಗೂ ಆನಂದ ಆಗ್ತದೆ ಅಷ್ಟೇ. ಅದಕ್ಕೆ ಅದು ಎಲ್ಲ ಒಂದು ಸದ್ಗುರುಗಳು ಒಂದು ಕೃಪಾನೆ. ಈಗ ಅಗದಿ ಆನಂದ ರಸ ಸೂಸುವಂತ ಹಾಡಿರ್ತದ,
ಭಗವಂತನ ಮುಂದೆ ಆನಂದ ನಾವು ವ್ಯಕ್ತ ಪಡೋ ಹೊತ್ನ್ಯಾಗ ನಾವು ಚಾಂದ್ರಾಗ ಭೈರವಿ ರಾಗದಾಗ ಅಳಾವ್ರ ಗತಿ ಆಡಿದೀವಿ ಅಂದ್ರೆ ಅದು ಹೆಂಗೆ ಆಗ್ತದೆ ಹೇಳ್ರಿ. ಅವು ಎಲ್ಲಕ್ಕೂ ಒಂದೊಂದು ಇದು ಅವು ಹಂಗೆ ದಾಟಿ ಹಂಗೆ ರಾಗ ಇವನ್ನೆಲ್ಲ ಸಂಯೋಜನೆ ಮಾಡಿದ್ರೆ ಅದಕ್ಕೆ ಸಂಗೀತ ಅಂದ್ರೆ ಅದೇನು ಸಾಮಾನ್ಯ ಇಲ್ಲ ಅಂತಾರ. ಭಗವಂತನ ಒಲಿಸ್ಕೊಳ್ಳಿಕ್ಕೆ ಸಂಗೀತ ಒಂದು ಮುಖ್ಯ ಸಾಧನನೇ ಅದ. ಅದಕ್ಕೆ ಅವು ಏನಾಗ್ತಾವ, ನಾವು ಯಾರು ಇಂಥವ್ರು ಅಂದಾರ ಅಂತೇಳಿ ಅದೇ ದಾಟಿ ಒಳಗೆ ಅನ್ಬೇಕಂತ ಹಿಂಗೇನು ಯಾವ ರೂಢಿ ಇಲ್ಲ. ನಮಗೆ ಹೆಂಗೆ ಆನಂದ ಕೊಡ್ತದ ಹಂಗೆ ನಾವು ಅದನ್ನು ಜೋಡಿಸ್ಕೊಂಡು ಅನ್ನುವಂಥದ್ದು ಒಂದು ಕೃಪಾ ಸಮರ್ಥರ ಒಂದು ಕೃಪಾದಿಂದ ನನಗೆ ಅದೆಲ್ಲ ಸಾಧಿಸ್ತದ ಅಂತೇಳಿ ನಿಮಗೆ ಅದು ಚಂದ ಅನ್ನಿಸ್ತದ ಅಂತ ಅಂತೇನು. ಅಪ್ಪಣೆ ಕೊಡ್ತೀರಿ? ಹಾಡಿದ್ದ ಇರೋವಂತ್ರಿ ಎಂತದ್ ಬೇಕಂತ ನಮ್ ರಾಗ ಕುಡ್ಸ್ಕೊಂಡ್ ಆಡ್ಬೇಕಂದ್ರೆ ನಮಗೊಂದ್ ಸೂಚನೆ ಬರ್ತದೆ. ಯಾಕಂದ್ರೆ ನಾವ್ ಆ ರಾಗ ಬರಂಗಿಲ್ಲ ಅಂತ ಕುತ್ಕೊಂಡಿರ್ತೀವಿ. ಈಗ ನಮಗ ಆನಂದ ಅನ್ಸೋ ರಾಗನೇ ಹಚ್ಚಿ ಆಡ್ಬಿಡ್ತೀವಿ. ನೀವು ಪರ್ಮಿಷನ್ ಕೊಟ್ರ ನಮಗ ಏನಿಲ್ಲ, ಇದು ನೀವು ನನ್ನ ಮೇಲೆ ಅಷ್ಟೊಂದು ಪ್ರೇಮ್ ಇಟ್ಟಿರಿ ಅಂತ ಹೇಳಿ ಅದು ನನ್ನ ಮಾತುಗಳು ನಿಮಗೆ ರುಚಿ ಆಗ್ತಾವ. ಎಲ್ಲಿ ಪ್ರೇಮ್ ಅದ ಅಲ್ಲಿ ಆ ವಾಣಿ ರುಚಿ ಅನ್ನಿಸ್ತದ್ರಿ. ನೀವು ಇದೇ ಪ್ರೇಮ್ ಇದ್ದಾಗನೇ ಒಮ್ಮೆ ಅಕಸ್ಮಾತ್ ಏನೋ ಒಂದು ಇದು ಆತು ಅಂದ್ರೆ ಅದೇ ವಾಣಿನ ಇಷ್ಟು ಕೆಟ್ಟ ಅನ್ನಿಸ್ತಾವ, ಅವಾಗೇನು ಗೊತ್ತದ ಅಂತ ನಂಗೆ ಆಗ್ತಾವ. ಇವು ಎಲ್ಲ ಈ ಒಂದು ಮನಸ್ಸಿನ ಕಾರಣನೇ ಅವವ್ರಿ. ಅದಕ್ಕೆ ಇದೇನು ಪ್ರೇಮ ಅದಲ್ಲ, ಇದೇ ಪ್ರೇಮ ನಮಗೆ ಸದ್ಗುರುಗಳು ಯಾವಾಗಲೂ ನಮಗೆ ನಿಮಗೆ ನಡು ಇಡ್ಲಿ. ಇದೇ ರೀತಿ ನಾವು ಚಿಂತನಾದೊಳಗೆ ಆಧ್ಯಾತ್ಮದಾಗ ಮುಂದುವರಿಣಿ ಅಂತ ಕೇಳ್ಕೊತ ನಾವು ಇದ್ರಾಗ ಮುಂದುವರಿಣಿ ಅಂತ ಹೇಳ್ಕೊತ